ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಬಾಂಡ್ ಪ್ಯಾರಾಮೀಟರ್ಸ್ ಎಂಬ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇಷ್ಟು ದಿನ ಸ್ಟಡಿ ಮಾಡಿರೋದ್ರಲ್ಲಿ ನಿಮಗೆ ಗೊತ್ತಾಯಿತು ಆಟಮ್ಸ್ ಕಂಬೈನ್ ಆಗಿಬಿಟ್ಟು ಒಂದು ಮಾಲಿಕ್ಯೂಲ್ನ ಫಾರ್ಮ್ ಮಾಡುತ್ತೆ ವಿತ್ ದ ಹೆಲ್ಪ್ ಆಫ್ ಕೆಮಿಕಲ್ ಬಾಂಡ್. ನೆಕ್ಸ್ಟ್, ಈ ಚಾಪ್ಟರ್ಸಲ್ಲಿ ಬರುವ ಡಿಫ್ರೆಂಟ್ ಕೆಮಿಕಲ್ ಬಾಂಡಿಂಗ್ ಥಿಯರೀಸ್ಗಳನ್ನು ನೀವು ತಿಳಿದುಕೊಳ್ಳೋ ಮುಂಚೆ ನಿಮಗೆ ಕೆಲವು ಬಾಂಡ್ ಪ್ಯಾರಾಮೀಟರ್ಸ್ ಗೊತ್ತಿರಬೇಕು. ಬಾಂಡ್ ಪ್ಯಾರಾಮೀಟರ್ಸ್ ಲೈಕ್ ಬಾಂಡ್ ಲೆಂತ್, ಬಾಂಡ್ ಆ್ಯಂಗಲ್, ಬಾಂಡ್ ಎಂಥಲ್ಪಿ, ಬಾಂಡ್ ಆರ್ಡರ್, ರೆಸನೆನ್ಸ್ ಸ್ಟ್ರಕ್ಚರ್, ಪೊಲಾರಿಟಿ ಆಫ್ ಬಾಂಡ್ಸ್, ಈ ತರಹದ ನಿಮಗೆ ಬಾಂಡ್ ಪ್ಯಾರಾಮೀಟರ್ಸ್ಗಳು ಗೊತ್ತಿದ್ದರೆ ಮುಂದೆ ಬರುವ ಕೆಮಿಕಲ್ ಬಾಂಡಿಂಗ್ ಥಿಯರೀಸ್ನ ನಿಮಗೆ ಅರ್ಥ ಮಾಡ್ಕೊಳೋದಕ್ಕೆ ತುಂಬ ಯೂಸ್ ಆಗುತ್ತೆ. ಫಸ್ಟ್ ಒನ್, ಬಾಂಡ್ ಲೆಂತ್. ವಾಟ್ ಈಸ್ ಮೀನ್ ಬೈ ಬಾಂಡ್ ಲೆಂತ್? ಬಾಂಡ್ ಲೆಂತ್ ಎಂದರೇನು? ಬಾಂಡ್ ಲೆಂತ್ ಈಸ್ ಡಿಫೈನ್ಡ್ ಆಸ್ ದ ಈಕ್ವಿಲಿಬ್ರಿಯಮ್ ಡಿಸ್ಟೆನ್ಸ್ ಬಿಟ್ವೀನ್ ದ ನ್ಯೂಕ್ಲಿಯೈ ಆಫ್ ಟೂ ಆಟಮ್ಸ್ ಇನ್ ಎ ಮಾಲಿಕ್ಯೂಲ್. ಫಾರ್ ಎಕ್ಸಾಂಪಲ್, ಆಟಮ್ ಎ ಹಾಗೆ ಆಟಮ್ ಬಿ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ದಿಸ್ ಈಸ್ ಆಟಮ್ ಎ ಆ್ಯಂಡ್ ದಿಸ್ ಈಸ್ ಆಟಮ್ ಬಿ. ಈ ಆಟಮ್ಗಳು ಬಂದುಬಿಟ್ಟು ಎರಡು ಕಂಬೈನ್ ಆಗಿ ಒಂದು ಮಾಲಿಕ್ಯೂಲ್ ಫಾರ್ಮ್ ಆಗಿರುತ್ತೆ ಅಲ್ವಾ. ಇಲ್ಲಿ ಎ ಬಿ ಅನ್ನೋದು ಒಂದು ಮಾಲಿಕ್ಯೂಲ್, ಹಾಗೆ ಇಲ್ಲಿ ಎ ಅನ್ನೋದು ಒಂದು ಆಟಮ್, ಬಿ ಅನ್ನೋದು ಒಂದು ಆಟಮ್ ಅಲ್ವಾ. ಈ ಎರಡು ಆಟಮ್ಗಳ ಈಕ್ವಿಲಿಬ್ರಿಯಮ್ ಡಿಸ್ಟೆನ್ಸ್ ಏನಾಗುತ್ತೆ, ನ್ಯೂಕ್ಲಿಯೈಯಿಂದ ಈ ನ್ಯೂಕ್ಲಿಯೈಗೆ ಏನು ಡಿಸ್ಟೆನ್ಸ್ ಆಗುತ್ತೆ ಆ ಡಿಸ್ಟೆನ್ಸ್ನ ನಾವು ಬಾಂಡ್ ಲೆಂತ್ ಅಂತ ಕರಿತೀವಿ. ಮೀನ್ಸ್ ಇದು ಏನಿರುತ್ತೆ, ದಿಸ್ ವಿಲ್ ಬಿ ದ ಬಾಂಡ್ ಲೆಂತ್. ಇದೇನು ಲೆಂತ್ ಇರುತ್ತೆ ಈ ಡಿಸ್ಟೆನ್ಸ್, ದಿಸ್ ಡಿಸ್ಟೆನ್ಸ್ ವಿಲ್ ಬಿ ದ ಬಾಂಡ್ ಲೆಂತ್ ಬಿಟ್ವೀನ್ ದೀಸ್ ಟು ಆಟಮ್ಸ್. ಒಂದು ವೇಳೆ ನೀವು ಇದನ್ನು ಏನಾದ್ರೂ ರೇಡಿಯಸ್ ಆಫ್ ಎ ಹಾಗೆ ಇದನ್ನು ರೇಡಿಯಸ್ ಆಫ್ ಬಿ ಅಂತ ಕನ್ಸಿಡರ್ ಮಾಡಿದ್ರೆ ಬಾಂಡ್ ಲೆಂತ್ ವಿಲ್ ಬಿ R1 ಪ್ಲಸ್ RA ಪ್ಲಸ್ RB ಆಗಿರುತ್ತೆ. ಓಕೆ, ಈ ಬಾಂಡ್ ಲೆಂತ್ ಇದು ಯಾವ ಟೈಪ್ ಅಂದರೆ, ಫಾರ್ ಎಕ್ಸಾಂಪಲ್ ಇದೇನಾದರೂ ಕೋವೆಲೆಂಟ್ ಬಾಂಡ್ ಇದ್ದರೆ ಇದು ಕೋವೆಲೆಂಟ್ ರೇಡಿಯಸ್ ಆಗಿರುತ್ತೆ. ಹಾಗೆ ಅಯೋನಿಕ್ ಬಾಂಡ್ ಆಗಿದ್ದರೆ ಇಲ್ಲಿ ಅಯೋನಿಕ್ ರೇಡಿಯಸ್ ಇರುತ್ತೆ. ಹಾಗೆ ಇದೇನಾದರೂ ಮೆಟಾಲಿಕ್ ಕಾಂಪೌಂಡ್ಸ್ ಆಗಿದ್ದರೆ ಇಲ್ಲಿ ಮೆಟಾಲಿಕ್ ರೇಡಿಯಸ್ ಇರುತ್ತೆ. ಈ ಬಾಂಡ್ ಲೆಂತ್ನ ನಾವು ಈಗಿನ ಟೆಕ್ನಾಲಜಿನಲ್ಲಿ ಸ್ಪೆಕ್ಟ್ರೋಸ್ಕೋಪಿಕ್, ಎಕ್ಸ್ರೇ ಡಿಫ್ರಾಕ್ಷನ್ ಆ್ಯಂಡ್ ಎಲೆಕ್ಟ್ರಾನ್ ರಿಫ್ರಾಕ್ಷನ್ ಟೆಕ್ನಿಕ್ಗಳ ಮೂಲಕ ಇದನ್ನು ನಾವು ಮೆಜರ್ ಮಾಡ್ತೀವಿ. ಈ ಟಾಪಿಕ್ನ ನೀವು ಹೈಯರ್ ಕ್ಲಾಸಸ್ನಲ್ಲಿ ಸ್ಟಡಿ ಮಾಡ್ತೀರಾ. ನೆಕ್ಸ್ಟ್ ಇನ್ನೊಂದೇನೆಂದರೆ, ಇಲ್ಲಿ ಒಂದು ಬಾಂಡ್ ಲೆಂತ್ ಇದೆ ಅಂದರೆ ಈ ಬಾಂಡ್ ಲೆಂತ್ನಲ್ಲಿ ಈ ಆಟಮ್ದು ಕಾಂಟ್ರಿಬ್ಯೂಟ್ ಇರುತ್ತೆ ಲೆಂತ್, ಹಾಗೆ ಈ ಆಟಮ್ ಕೂಡ ಈ ಲೆಂತ್ನ ಕಾಂಟ್ರಿಬ್ಯೂಟ್ ಮಾಡಿರುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ನಮಗೆ ಆಟಮ್ ಏನಾದ್ರೂ ಸೈಜ್, ದಿಸ್ ಬಾಂಡ್ ಲೆಂತ್ is depend upon size of the atoms. ಓಕೆ, ಒಂದು ವೇಳೆ ನಮಗೆ ಏನಾದ್ರೂ ಎರಡು ಎ ಬಿ ಇಷ್ಟಿದ್ರೆ ದಿಸ್ ವಿಲ್ ಬಿ ಹ್ಯಾವಿಂಗ್ ದಿಸ್ ಮಚ್ ಬಾಂಡ್ ಲೆಂತ್. ಓಕೆ, ಅದೇ ನಮಗೆ ಬಿ ಏನಾದ್ರೂ ದಟ್ ಸೈಜ್ ಆಫ್ ದ ಬಿ ಬಂದುಬಿಟ್ಟು ಜಾಸ್ತಿ ಇದ್ದರೆ ದ ಬಾಂಡ್ ಲೆಂತ್ ವಿಲ್ ಬಿ ದಿಸ್ ಈಸ್ ದ ಬಿಗ್ಗರ್ ದ್ಯಾನ್ ಬಾಂಡ್ ಲೆಂತ್ ಆಫ್ ದಿಸ್ ಒನ್ ಅಲ್ವಾ. ಅಂದರೆ ಇಲ್ಲಿ ಬಾಂಡ್ ಲೆಂತ್ ಬಂದುಬಿಟ್ಟು ನಮಗೆ ಸೈಜ್ಗೆ, ಆಟಮ್ ಸೈಜ್ಗೆ ನಮಗೆ ಡೈರೆಕ್ಟ್ ಪ್ರಪೋರ್ಷನಲ್ ಆಗಿರುತ್ತೆ. ನೆಕ್ಸ್ಟ್, ಕೋವೆಲೆಂಟ್ ರೇಡಿಯಸ್. ಕೋವೆಲೆಂಟ್ ರೇಡಿಯಸ್ ಇಸ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸಿಮಿಲರ್ ಆಟಮ್ಸ್ ಜಾಯಿಂಡ್ ಬೈ ಎ ಕೋವೆಲೆಂಟ್ ಬಾಂಡ್ ಇನ್ ದ ಸೇಮ್ ಮಾಲಿಕ್ಯೂಲ್. ಫಾರ್ ಎಕ್ಸಾಂಪಲ್, ನೀವು ಕ್ಲೋರಿನ್ ಏನಾದರೂ ತೊಗೊಂಡ್ರೆ, ಕ್ಲೋರಿನಲ್ಲಿ ಕ್ಲೋರಿನ್ ಶೇರ್ ಮೂಲಕ ಒಂದು ಬಾಂಡ್ ಫಾರ್ಮ್ ಮಾಡುತ್ತೆ ಅಲ್ವಾ. ದಿಸ್ ಬಾಂಡ್ ವಿಲ್ ಕಾಲ್ ಇಟ್ ಆಸ್ ಕೋವೆಲೆಂಟ್ ಬಾಂಡ್ ಅಲ್ವಾ. ಒಂದು ವೇಳೆ ಇಲ್ಲಿ ಏನಾದರೂ ಕ್ಲೋರಿನ್ ಆಟಮ್ಸ್ ಇದ್ದರೆ, ಇದೆರಡು ಕ್ಲೋರಿನ್ ಆಟಮ್ಸ್ ಅಂತ ಅಂದ್ಕೊಳ್ಳಿ. ಓಕೆ, ಕ್ಲೋರಿನ್ ಆಟಮ್ಸ್ಗಳು ಇದು ಆ್ಯಕ್ಚುಲಿ ಸೈಜ್ನಲ್ಲಿ ಸೇಮ್ ಇರುತ್ತೆ ಅಂತ ಜಸ್ಟ್ ಯು ಇಮ್ಯಾಜಿನ್ ಮಾಡಿ. ಇದು ಔಟರ್ ಮೋಸ್ಟ್ ಶೆಲ್ ಬಂದುಬಿಟ್ಟು ಹೀಗಿರುತ್ತೆ, ಅಂದರೆ ಇಲ್ಲಿ ಇದು ಶೇರ್ ಮಾಡ್ಕೊಂಡಿರುತ್ತೆ ಅಲ್ವಾ, ಇಲ್ಲಿ ಇದು ಶೇರ್ ಮಾಡ್ಕೊಂಡಿರುತ್ತೆ. ಓಕೆ, ಇದು ಈ ರೀತಿ ಶೇರ್ ಮಾಡ್ಕೊಂಡಿರುತ್ತೆ. ಅದಕ್ಕೆ ನಿಮಗೆ ಟೆಕ್ಸ್ಟ್ ಬುಕ್ಸ್ನಲ್ಲಿ ಹೇಗೆ ಕೊಟ್ಟಿರ್ತಾರೆ, ಇದನ್ನು ಈ ಥರ ಕೊಟ್ಟಿರ್ತಾರೆ. ಓಕೆ, ಇದನ್ನು ಈ ಥರ ಕೊಟ್ಟಿರ್ತಾರೆ. ಅಂದರೆ ಇಲ್ಲಿ ಈ ಡಿಸ್ಟೆನ್ಸ್ ಏನಿದೆ, ಓಕೆ, ಈ ಲೆಂತ್ ಏನಿರುತ್ತೆ ಇದನ್ನು ನಾವೇನಾದರೂ ಆಫ್ ಮಾಡಿದ್ರೆ, ಓಕೆ, ಇದನ್ನ ಆಫ್ ಮಾಡಿದ್ರೆ ದಟ್ ವಿಲ್ ಬಿ ದ ಕೋವೆಲೆಂಟ್ ರೇಡಿಯಸ್. ದಿಸ್ ಈಸ್ ದ ಕೋವೆಲೆಂಟ್ ರೇಡಿಯಸ್ ಆಫ್, ಒಂದು ವೇಳೆ ಇದನ್ನು 1 ಅಂತ ಅಂದ್ಕೊಳ್ಳಿ, ಇದನ್ನು 2 ಅಂತ ಅಂದ್ಕೊಳ್ಳಿ. ಓಕೆ, ದಿಸ್ ವಿಲ್ ಬಿ ದ ಡಿಸ್ಟೆನ್ಸ್ which is the half of the total distance between two nucleus of the same atoms which are held together by covalent bond. ಈ ಡಿಸ್ಟೆನ್ಸ್ ಬಂದುಬಿಟ್ಟು
ಕೋವೆಲೆಂಟ್ ರೇಡಿಯಸ್ ಆಫ್ ಕ್ಲೋರಿನ್ ಆಗುತ್ತೆ. ಓಕೆ, ಫಸ್ಟ್ ಕ್ಲೋರಿನ್ದು ಈ ಡಿಸ್ಟೆನ್ಸ್ ಏನಿರುತ್ತೆ ಇಲ್ಲಿಂದ ಇಲ್ಲಿ, ದಿಸ್ ವಿಲ್ ಬಿ ಕೋವೆಲೆಂಟ್ ರೇಡಿಯಸ್ ಆಫ್ ಕ್ಲೋರಿನ್. ಈ ಕ್ಲೋರಿನ್ದು ಇದು ಆಟಮ್ದು ಇದು ರೇಡಿಯಸ್ ಆಗಿರುತ್ತೆ. ಓಕೆ, ಒಂದು ಬಾಂಡ್ ಲೆಂತ್ನಲ್ಲಿ ಯಾವಾಗ ನಮಗೆ ಕೋವೆಲೆಂಟ್ ಬಾಂಡ್ ಇರುತ್ತೆ ಬಿಟ್ವೀನ್ ಸಿಮಿಲರ್ ಆಟಮ್ಸ್, ಇಂಪಾರ್ಟೆಂಟ್ಲಿ. ಓಕೆ, ಸಿಮಿಲರ್ ಆಟಮ್ಸ್ಗಳ ಮಧ್ಯೆ ಕೋವೆಲೆಂಟ್ ಬಾಂಡ್ ಇದ್ದಾಗ ದಟ್ ಆಫ್ ದ ಡಿಸ್ಟೆನ್ಸ್ನ ನಾವು ಕೋವೆಲೆಂಟ್ ರೇಡಿಯಸ್ ಅಂತ ಕರಿತೀವಿ. ನೆಕ್ಸ್ಟ್, ವಂಡರ್ ವಾಲ್ಸ್ ರೇಡಿಯಸ್. ನಿಮಗೆ ಕೋವೆಲೆಂಟ್ ರೇಡಿಯಸ್ಗೂ ವಂಡರ್ ವಾಲ್ ರೇಡಿಯಸ್ಗೂ ಏನು ಡಿಫ್ರೆನ್ಸ್ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ನಾನು ಇದನ್ನು ಹಾಗೆ ಬಿಟ್ಟಿದ್ದೀನಿ. ವಂಡರ್ ವಾಲ್ಸ್ ರೇಡಿಯಸ್ ಅಂದರೆ ಏನು? ವಂಡರ್ ವಾಲ್ಸ್ ರೇಡಿಯಸ್ ಅಂದರೆ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸಿಮಿಲರ್ ಆಟಮ್ಸ್ ಇನ್ ಎ ಸಪ್ರೇಟ್ ಮಾಲಿಕ್ಯೂಲ್ಸ್ ಇನ್ ಎ ಸಾಲಿಡ್. ಮೀನ್ಸ್ ಕೋವೆಲೆಂಟ್ ರೇಡಿಯಸ್ ಬಂದುಬಿಟ್ಟು ಕ್ಲೋರಿನ್ ಏನಿದೆ, ಈ ಕ್ಲೋರಿನ್ ಮಾಲಿಕ್ಯೂಲ್ ಬಂದುಬಿಟ್ಟು ಒಂದೇ ಮಾಲಿಕ್ಯೂಲ್ ಅಲ್ವಾ, ಆ ಒಂದೇ ಮಾಲಿಕ್ಯೂಲ್ನಲ್ಲಿ ಸಿಮಿಲರ್ ಆಟಮ್ಸ್ ಇದೆ. ಕ್ಲೋರಿನ್ ಎರಡೂ ಸಿಮಿಲರ್ ಆಟಮ್ಸ್ ಇದೆ, ಒಂದೇ ಮಾಲಿಕ್ಯೂಲ್ನಲ್ಲಿ ಪ್ರೆಸೆಂಟ್ ಇದೆ. ಅದರ ಆಫ್ ಡಿಸ್ಟೆನ್ಸ್ನ ನಾವು ಕೋವೆಲೆಂಟ್ ರೇಡಿಯಸ್ ಅಂತ ಕರೆದ್ರೆ, ವಂಡರ್ ವಾಲ್ಸ್ ರೇಡಿಯಸ್ನಲ್ಲಿ ಏನಾಗುತ್ತೆ, ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಈ ಥರ ಕ್ಲೋರಿನ್ ಮಾಲಿಕ್ಯೂಲ್ಸ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಹಾಗೆ ಇನ್ನೂ ಒಂದು ಕಡೆ ಬೇರೆ ಎಲ್ಲೋ ಕ್ಲೋರಿನ್ ಮಾಲಿಕ್ಯೂಲ್ಸ್ ಇರುತ್ತೆ. ಓಕೆ, ಇಲ್ಲಿ ಇದು ಕ್ಲೋರಿನ್. ಓಕೆ, ಇದು ಟೋಟಲಾಗಿ ಇದು ಬಂದುಬಿಟ್ಟು ಒಂದು ಟೋಟಲಾಗಿ ಕ್ಲೋರಿನ್ ಮಾಲಿಕ್ಯೂಲ್, ಇದು ಸಹ ಒಂದು ಕ್ಲೋರಿನ್ ಮಾಲಿಕ್ಯೂಲ್. ಓಕೆ, ಈ ಥರ ಇದೇ ಬೇರೆ ಕ್ಲೋರಿನ್ ಆಟಮ್, ಇದೇ ಬೇರೆ ಕ್ಲೋರಿನ್ ಆಟಮ್. ಓಕೆ, ಒಂದು ವೇಳೆ ನಮಗೆ ಇಲ್ಲಿಂದ ಈ ಡಿಸ್ಟೆನ್ಸ್ ಇದನ್ನು ನಾವು ಆಫ್ ಮಾಡಿದ್ರೆ ದಿಸ್ ವಿಲ್ ಬಿ ದ ಕೋವೆಲೆಂಟ್ ರೇಡಿಯಸ್. ಓಕೆ, ಹಾಗೆ ಒಂದು ವೇಳೆ ಇಲ್ಲಿಂದ ಈ ಆಟಮ್ಗೆ, ಓಕೆ, ಈ ಆಟಮ್ ಇಲ್ಲಿ ಬಾಂಡ್ ಇರೋದರಿಂದ ಇದು ಕೋವೆಲೆಂಟ್ ರೇಡಿಯಸ್ ಆಗುತ್ತೆ. ಇಲ್ಲಿ ವಂಡರ್ ವಾಲ್ಸ್ ರೇಡಿಯಸ್ ಅಂದರೆ ಈ ಆಟಮ್ ಏನಿರುತ್ತೆ ಅದು ಬಂದುಬಿಟ್ಟು ಬಾಂಡ್ ಇರಬಾರ್ದು. ಓಕೆ, ಇದು ಬೇರೆ ಯಾವುದೋ ಒಂದು ನೈಬರ್ ಕ್ಲೋರಿನ್ ಆಟಮ್ ಜೊತೆ ಇದು ಲೆಂತ್ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇದು ಈ ರೀತಿ ಒಂದು ಲೆಂತ್ ಇರುತ್ತೆ. ಈ ಲೆಂತ್ನ ನಾವು ಆಫ್ ಮಾಡಿದ್ರೆ ದಿಸ್ ಈಸ್ ವಾಟ್ ವಿ ಆರ್ ಗೆಟ್ಟಿಂಗ್, ದಟ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಸಿಮಿಲರ್ ಆಟಮ್ಸ್. ಓಕೆ, ಇನ್ ಎ ಸಪ್ರೇಟ್ ಮಾಲಿಕ್ಯೂಲ್. ದಿಸ್ ವಿ ವಿಲ್ ಕಾಲ್ ಇಟ್ ಆಸ್ ವಂಡರ್ ವಾಲ್ಸ್. ಇದನ್ನು ನಾವು ಇಲ್ಲಿ ಏನು ಬರುತ್ತೆ, ಈ ಲೆಂತ್ನ ನಾವು ಕೋವೆಲೆಂಟ್ ರೇಡಿಯಸ್ ಅಂತ ಕರೆದ್ರೆ ಇಲ್ಲಿ ಏನು ಬರುತ್ತೆ, ಈ ಡಿಸ್ಟೆನ್ಸ್ನ ನಾವು ವಂಡರ್ ವಾಲ್ಸ್ ರೇಡಿಯಸ್ ಅಂತ ಕರಿತೀವಿ. ಓಕೆ, ಇದನ್ನೇ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರೋದು. ಸಿ, ಇಲ್ಲಿ ಈ ಥರ ಒಂದು ಬಾಂಡ್ ಫಾರ್ಮ್ ಆಗಿರುತ್ತೆ ಅಲ್ವಾ, ಅಂದರೆ ಇಲ್ಲಿ ಈ ಥರ ಬಾಂಡ್ ಫಾರ್ಮ್ ಆಗಿರುತ್ತೆ, ರೈಟ್. ಈ ಕ್ಲೋರಿನ್ ಬಂದುಬಿಟ್ಟು ಈ ಆಟಮ್ನ ಶೇರ್ ಮಾಡ್ಕೊಂಡಿರುತ್ತೆ ಅಲ್ವಾ, ಈ ಕ್ಲೋರಿನ್ ಬಂದುಬಿಟ್ಟು ಈ ಆಟಮ್ನ ಶೇರ್ ಮಾಡ್ಕೊಂಡಿರುತ್ತೆ. ಅದಕ್ಕೆ ಅವರು ಇಲ್ಲಿ ಇದನ್ನು ತೋರಿಸಿಲ್ಲ, ಶೇರ್ ಮಾಡಿರೋದನ್ನ, ಜಸ್ಟ್ ಔಟರ್ ಮೋಸ್ಟ್ ಶೆಲ್ನ ತೋರಿಸಿದ್ದಾರೆ. ಓಕೆ, ಇಲ್ಲಿ ಏನಾಗಿರುತ್ತೆ, ಇಲ್ಲಿ ಈ ಕ್ಲೋರಿನ್ ಬಂದುಬಿಟ್ಟು ಈ ಕ್ಲೋರಿನ್ನಲ್ಲಿ ಶೇರ್ ಮಾಡಿರುತ್ತೆ, ಹಾಗೆ ಈ ಕ್ಲೋರಿನ್ ಬಂದುಬಿಟ್ಟು ಈ ಕ್ಲೋರಿನ್ ಎಲೆಕ್ಟ್ರಾನ್ಸ್ನ ಶೇರ್ ಮಾಡ್ಕೊಂಡಿರುತ್ತೆ. ಓಕೆ, ಇದು ಈ ಥರ ಇದೆ, ರೈಟ್. ಇವಾಗ ಒಂದು ವೇಳೆ ಇದರಲ್ಲಿ ನಾವು ಕೋವೆಲೆಂಟ್ ರೇಡಿಯಸ್ ಯಾವುದು ಅಂದರೆ ಇದರಿಂದ ಇದು ಎಷ್ಟು ಬರುತ್ತೆ, ದಿಸ್ ಆಫ್ ವಿಲ್ ಬಿ ದ, ದಿಸ್ ಆಫ್ ಏನಿದೆ ಇದಿಷ್ಟು, ದಿಸ್ ವಿಲ್ ಬಿ ದ ಕೋವೆಲೆಂಟ್ ರೇಡಿಯಸ್. ಓಕೆ, ಬಟ್ ದ ಡಿಸ್ಟೆನ್ಸ್ ಇಲ್ಲಿ ಇದೇ ಸಪ್ರೇಟ್ ಆಟಮ್ ಇದೆ, ಇದು ಸಪ್ರೇಟ್ ಆಟಮ್ ಇದೆ, ಅಂದರೆ ಇಲ್ಲಿ ಆಟಮ್ಗಳು ಬಾಂಡ್ ಆಗಿರೋದಿಲ್ಲ. ಓಕೆ, ಆ ಥರ ಸಂದರ್ಭದಲ್ಲಿ ಏನು ಡಿಸ್ಟೆನ್ಸ್ ಇರುತ್ತೆ ಅದನ್ನು ನಾವು ಆಫ್ ಮಾಡಿದ್ರೆ ವಿಲ್ ಗೆಟ್ ವಂಡರ್ ವಾಲ್ಸ್ ರೇಡಿಯಸ್. ಹಾಗೆ ನೆಕ್ಸ್ಟ್ ಪಾಯಿಂಟ್ ಏನು ಅಂದರೆ ಬಾಂಡ್ ಲೆಂತ್ ಬಂದುಬಿಟ್ಟು, ಓಕೆ, ಬಾಂಡ್ ಲೆಂತ್ ಬಂದುಬಿಟ್ಟು ಮಲ್ಟಿಪಲ್ಸ್ ಬಾಂಡ್ ಇದ್ದರೆ, ಸಿಂಗಲ್ ಬಾಂಡ್, ಡಬಲ್ ಬಾಂಡ್, ಟ್ರಿಪಲ್ ಬಾಂಡ್ ಈ ರೀತಿ ಇರುತ್ತಲ್ವ. ಈ ಲೆಂತ್ ಬಂದುಬಿಟ್ಟು ಸಿಂಗಲ್ ಬಾಂಡ್ ಇದ್ದರೆ ಜಾಸ್ತಿ ಇರುತ್ತೆ. ಓಕೆ, ಡಬಲ್ ಬಾಂಡ್ ಇದ್ದರೆ ಇದ್ರಿಗಿಂತ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗೆ ಟ್ರಿಪಲ್ ಬಾಂಡ್ ಇದ್ದರೆ ಈ ಲೆಂತ್ ಇನ್ನೂ ಕಡಿಮೆ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ CN. ಓಕೆ, CN ಬಂದುಬಿಟ್ಟು ಸಿಂಗಲ್ ಬಾಂಡ್ ಈ ಥರ ಇರುತ್ತೆ, ಅದೇ ಡಬಲ್ ಬಾಂಡ್ ಈ ಥರ, ಟ್ರಿಪಲ್ ಬಾಂಡ್ ಈ ಥರ ಇರುತ್ತಲ್ವ. ನಾವು ಲೆಂತ್ನ ಏನಾದರೂ ಮೆಷರ್ ಮಾಡಿದ್ರೆ ಈ CNದು ಇಟ್ ವಿಲ್ ಬಿ ಇನ್ ಟರ್ಮ್ಸ್ ಆಫ್ ಪಿಕೋಮೀಟರ್. ಓಕೆ, ಇದು 143 ಇದ್ದರೆ ಇದು 138 ಇರುತ್ತೆ, ಇದು 116 ಇರುತ್ತೆ. ಸಿ,
ದ ಬಾಂಡ್ ಮಲ್ಟಿಪಲ್ ಬಾಂಡ್ಸ್ ಏನಾದರೂ ಇನ್ಕ್ರೀಸ್ ಆಗ್ತಾ ಹೋದರೆ ನಮಗೆ ಬಾಂಡ್ ಲೆಂತ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ದಿಸ್ ಬಾಂಡ್ ಲೆಂತ್ ವಿಲ್ ಬಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ನಂಬರ್ ಆಫ್ ಬಾಂಡ್ಸ್. Next parameter is bond angle. What is mean by bond angle? It is the angle between the orbitals containing bonding electron pairs around the central atom in a molecule or a complex ion. ಇದನ್ನು ನಾವು ಡಿಗ್ರಿಲಿ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಇದನ್ನು ನಾವು ಡಿಗ್ರಿಲಿ ರೆಪ್ರೆಸೆಂಟ್ ಮಾಡ್ತೀವಿ. ಇದನ್ನು ನಾವು ಸ್ಪೆಕ್ಟ್ರೋಸ್ಕೋಪಿಕ್ ಮೆಥಡಿಂದ ಇದನ್ನು ಮೆಷರ್ ಮಾಡ್ತೀವಿ. ಇದು ಏನಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ ಅಂತ ಅಂದರೆ ಇಟ್ ಹೆಲ್ಪ್ಸ್ ಟು ಡಿಟರ್ಮೈನಿಂಗ್ ದ ಶೇಪ್ ಆಫ್ ಮಾಲಿಕ್ಯೂಲ್ಸ್. ಓಕೆ, ಇದು ನಮಗೆ ಶೇಪ್ ಆಫ್ ಮಾಲಿಕ್ಯೂಲ್ಸ್ನ ಡಿಟರ್ಮಿನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಬಾಂಡ್ ಆ್ಯಂಗಲ್ ಆಫ್ ವಾಟರ್ ಅಂತ ಅಂದರೆ ವಾಟರ್ ಹೇಗಿರುತ್ತೆ, ಎರಡು ಹೆಚ್ ಇರುತ್ತೆ, O1 ಇರುತ್ತೆ ಅಲ್ವಾ, ಈ ಥರ ಇರುತ್ತೆ. ರೈಟ್, ಇಲ್ಲಿ ನಮಗೆ ಲೋನ್ ಪೇರ್ ಇರುತ್ತೆ, ಇದು ಬಾಂಡ್ ಪೇರ್. ಆಯಿತಾ, ಬಾಂಡ್ ಆ್ಯಂಗಲ್ ಬಂದುಬಿಟ್ಟು ಎಲ್ಲಿರುತ್ತೆ, ದಿಸ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ಬಾಂಡಿಂಗ್ ಎಲೆಕ್ಟ್ರಾನ್ ಪೇರ್ಸ್. ಬಾಂಡಿಂಗ್ ಎಲೆಕ್ಟ್ರಾನ್ ಎಲ್ಲಿದೆ, ಈ ಎಲೆಕ್ಟ್ರಾನ್ ತಾನೇ ಬಾಂಡ್ ಫಾರ್ಮ್ ಮಾಡಿರೋದು. ಸೊ ದಿಸ್ ವಿಲ್ ಬಿ ದ ಬಾಂಡ್ ಆ್ಯಂಗಲ್. ಓಕೆ, ಅರೌಂಡ್ ಈ ಸೆಂಟ್ರಲ್ ಆಟಮ್ ಏನು ಒಂದು ಬಾಂಡ್ ಫಾರ್ಮ್ ಮಾಡುತ್ತೆ ಇನ್ಕ್ಲೂಡಿಂಗ್ ದ ಬಾಂಡಿಂಗ್ ಪೇರ್ ಎಲೆಕ್ಟ್ರಾನ್, ಇದನ್ನು ನಾವು ಬಂದುಬಿಟ್ಟು ಬಾಂಡ್ ಆ್ಯಂಗಲ್ ಅಂತ ಕರಿತೀವಿ. ಈ ವಾಟರ್ನಲ್ಲಿ ಈ ಆ್ಯಂಗಲ್ ಬಂದುಬಿಟ್ಟು 104.5 ಡಿಗ್ರಿ ಇರುತ್ತೆ. ಓಕೆ, ಹಾಗೆ ನಾವು BF3ನ ತಗೊಂಡ್ರಿ. ಓಕೆ, BF3ನ ತಗೊಂಡ್ರೆ ಇಲ್ಲಿ ಈ ಆ್ಯಂಗಲ್ ಏನಿರುತ್ತೆ, ದಿಸ್ ವಿಲ್ ಬಿ 120 ಡಿಗ್ರಿ ಇರುತ್ತೆ. ನೆಕ್ಸ್ಟ್, ಬಾಂಡ್ ಎಂಥಾಲ್ಪಿ. ಇಟ್ ಈಸ್ ದ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ 1 mole ಆಫ್ ಬಾಂಡ್ಸ್ ಆಫ್ ಎ ಪರ್ಟಿಕ್ಯುಲರ್ ಟೈಪ್ ಬಿಟ್ವೀನ್ 2 ಆಟಮ್ಸ್ ಇನ್ ಎ ಗ್ಯಾಸಿಯಸ್ ಸ್ಟೇಟ್. ಇದರ ಯೂನಿಟ್ ಬಂದುಬಿಟ್ಟು ಕಿಲೋಜೋಲ್ ಪರ್ ಮೋಲಲ್ಲಿ ಇರುತ್ತೆ. ಓಕೆ, ಈ ಬಾಂಡ್ ಎಂಥಾಲ್ಪಿ ಬಂದುಬಿಟ್ಟು ಯೂನಿಟ್ ಕಿಲೋಜೋಲ್ ಪರ್ ಮೋಲಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವೇನಾದ್ರೂ ಹೈಡ್ರೋಜನ್ ಮಾಲಿಕ್ಯೂಲ್ನ ಕನ್ಸಿಡರ್ ಮಾಡಿದ್ರೆ, ಈ ಹೈಡ್ರೋಜನ್ ಮಾಲಿಕ್ಯೂಲ್ನಲ್ಲಿ ಏನಿರುತ್ತೆ, 2 ಹೈಡ್ರೋಜನ್ ಆಟಮ್ಸ್ ಇರುತ್ತೆ ಅಲ್ವಾ, ಅದು ಕೋವೆಲೆಂಟ್ ಇರುತ್ತೆ. ಮೀನ್ಸ್ ಇದು ಬಾಂಡ್ ಫಾರ್ಮ್ ಆಗಿರುತ್ತೆ 2 ಹೈಡ್ರೋಜನ್ ಆಟಮ್ಗಳ ಮಧ್ಯ. ಈ ಆಟಮ್ನ ಮೀನ್ಸ್ ಈ 1 mole ಆಫ್ ಈ ಬಾಂಡ್ನ ನಾವು ಬ್ರೇಕ್ ಮಾಡೋದಕ್ಕೆ ನಮಗೆ ಎಷ್ಟು ಎನರ್ಜಿ ಬೇಕು, ದಟ್ ಎನರ್ಜಿ ವಿಲ್ ಕಾಲ್ ಇಟ್ ಆ್ಯಸ್, ಈ ಬಾಂಡ್ನ ಬ್ರೇಕ್ ಮಾಡೋದಕ್ಕೆ ಅಂದರೆ ಇಲ್ಲಿ H2 ಇರೋದು ನಮಗೆ H2 ಇರೋದು H ಪ್ಲಸ್ H ಅಂದರೆ ಇದು ನಮಗೆ 2 ಬ್ರೇಕ್ ಆಗೋದಕ್ಕೆ ನಾವು ಎಷ್ಟು ಎನರ್ಜಿ ಅಪ್ಲೈ ಮಾಡಬೇಕು, ದಟ್ ಎನರ್ಜಿ ವಿಲ್ ಕಾಲ್ ಇಟ್ ಆ್ಯಸ್ ಬಾಂಡ್ ಎಂಥಾಲ್ಪಿ. ಓಕೆ, ಇದು ಎಲ್ಲದೂ ಗ್ಯಾಸಿಯಸ್ ಫಾರ್ಮ್ನಲ್ಲೇ ಇರಬೇಕು. ಇಲ್ಲಿ ನಾವು ಎಷ್ಟು ಎನರ್ಜಿ ಅಪ್ಲೈ ಆಗುತ್ತೆ ಟು ಬ್ರೇಕ್ ದ ಹೈಡ್ರೋಜನ್ ಬಾಂಡ್, ವಿಲ್ ಹ್ಯಾವ್ ಟು ಯೂಸ್ 435.8 ಕಿಲೋಜೋಲ್ ಪರ್ ಮೋಲ್ ಎನರ್ಜಿನ ವಿ ಹ್ಯಾವ್ ಟು ಯೂಸ್. ನಮಗೇನಾದ್ರೂ ಈ ಎಂಥಾಲ್ಪಿ, ಈ ಬಾಂಡ್ ಎಂಥಾಲ್ಪಿ ಏನಿರುತ್ತೆ, ಈ ಬಾಂಡ್ ಎಂಥಾಲ್ಪಿ ಬಂದುಬಿಟ್ಟು ನಮಗೆ ಜಾಸ್ತಿ ಬೇಕು ಅಂದರೆ ವಾಟ್ ಇಟ್ ಇಂಡಿಕೇಟ್ಸ್ ದ ಬಾಂಡ್ ಸ್ಟ್ರೆಂತ್. ಓಕೆ, ನಮಗೇನಾದ್ರೂ ಈ ಬಾಂಡ್ ಎಂಥಾಲ್ಪಿ ಜಾಸ್ತಿ ಬೇಕು ಅಂದರೆ ಅದರ ಅರ್ಥ ಈ ಬಾಂಡ್ ಸ್ಟ್ರಾಂಗ್ ಆಗಿರುತ್ತೆ ಅಂತ. ಓಕೆ, ಸ್ಟ್ರಾಂಗ್ ಮೀನ್ಸ್ ದ ಮೋರ್ ಬಾಂಡ್ ಎಂಥಾಲ್ಪಿ ದ ಮೋರ್ ಸ್ಟ್ರಾಂಗ್ ದ ಬಾಂಡ್ ಅಲ್ವಾ, ಈ ಬಾಂಡ್ ಬಂದುಬಿಟ್ಟು ಮೋರ್ ಸ್ಟ್ರಾಂಗ್ ಆಗಿರುತ್ತೆ. ನೆಕ್ಸ್ಟ್, ಈ ಪಾಲಿಅಟಾಮಿಕ್ ಮಾಲಿಕ್ಯೂಲ್ಗಳಲ್ಲಿ, ಓಕೆ, ಪಾಲಿಅಟಾಮಿಕ್ ಮಾಲಿಕ್ಯೂಲ್ಸ್ಗಳಲ್ಲಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ H2O ಕನ್ಸಿಡರ್ ಮಾಡಿ. ಓಕೆ, 3 ಆರ್ ಮೋರ್ ದೆನ್ 3 ಇರಬೇಕು ಆಟಮ್ಸ್, ಅಂದರೆ ಡಿಫ್ರೆಂಟ್ ಇರ್ಬೋದು, ಸೇಮ್ ಇರ್ಬೋದು. ಈ ಥರ ಸಿಚುವೇಷನಲ್ಲಿ ಏನಾಗುತ್ತೆ, ಇದು ಹೇಗೆ ಬಾಂಡ್ ಬ್ರೇಕ್ ಆಗುತ್ತೆ, ಇದು H2O ಈ ಥರ ಇರುತ್ತೆ ಅಲ್ವಾ ಬಾಂಡ್. ಫಸ್ಟ್ ಏನಾಗುತ್ತೆ, ಈ ಬಾಂಡ್ ಬ್ರೇಕ್ ಆಗುತ್ತೆ. ಈ ಬಾಂಡ್ ಬ್ರೇಕ್ ಆದಾಗ ಏನಾಗುತ್ತೆ, ಫಸ್ಟ್ ನಮಗೆ HOH ಬರುತ್ತೆ ಅಲ್ವಾ, ಹೀಗಾಗುತ್ತೆ HOH ಬರುತ್ತೆ. ಅಂದರೆ ನಾವು H2Oನ ಬ್ರೇಕ್ ಮಾಡಿದ್ರೆ ಫಸ್ಟ್ ನಮಗೆ H ಪ್ಲಸ್ OH ಬರುತ್ತೆ. ಓಕೆ, ಇದನ್ನು ನಮಗೆ ಬ್ರೇಕ್ ಮಾಡೋದಕ್ಕೆ 502 ಕಿಲೋಜೋಲ್ ಪರ್ ಮೋಲ್ ಬೇಕಿರುತ್ತೆ. ಓಕೆ, ನೆಕ್ಸ್ಟ್ ಈ ಬಾಂಡ್ ನಾವು H ಬಾಂಡ್ನ ನಮಗೆ ಬ್ರೇಕ್ ಮಾಡಬೇಕಂದ್ರೆ ನಾವು ಇಲ್ಲಿ ಬ್ರೇಕ್ ಮಾಡಬೇಕು. ಅಂದರೆ ದಿಸ್ OH ವಿ ಹ್ಯಾವ್ ಟು ಬ್ರೇಕ್ ಇಟ್ ಡೌನ್ ಟು O ಪ್ಲಸ್ H. ರೈಟ್, ಇಲ್ಲಿ ನಮಗೆ 427 ಕಿಲೋಜೋಲ್ ಪರ್ ಮೋಲ್ ನಮಗೆ ಎನರ್ಜಿ ಬೇಕಾಗುತ್ತೆ. ಇದೆಲ್ಲ ಗ್ಯಾಸಿಯಸ್ನಲ್ಲೇ ಇರುತ್ತೆ, ಪ್ಲೀಸ್ ರಿಮೆಂಬರ್. ಓಕೆ, ಈ ಬಾಂಡ್ ಎಂಥಾಲ್ಪಿ ಬಂದುಬಿಟ್ಟು ಗ್ಯಾಸಿಯಸ್ನಲ್ಲೇ ನಾವು
ಇದನ್ನು ಎಕ್ಸ್ಪ್ಲೇನ್ ಮಾಡೋದು. ಸಿ ಫಾರ್ ಎಕ್ಸಾಂಪಲ್ ನಮಗೆ ಇಲ್ಲಿ ಹೈಡ್ರೋಜನ್ ಒಂದೇ ಬಾಂಡ್ ಇತ್ತಲ್ವ, ಇಲ್ಲಿ ಒಂದೇ ಬಾಂಡ್ ಬ್ರೇಕ್ ಮಾಡಬೇಕಾದ್ರೆ ನಮ್ಗೆ ಗೊತ್ತಾಯಿತು ನಾವು ಇಷ್ಟು ಎನರ್ಜಿ ನಮಗೆ ಖರ್ಚಾಗುತ್ತೆ ಅಂತ. ಸೊ ಇಲ್ಲಿ ಬಾಂಡ್ ಎಂಥಾಲ್ಪಿನ ನಾವೇನು ಬರೆದ್ಬಿಡ್ತೀವಿ, ಇಲ್ಲಿ ಎಷ್ಟು ಎನರ್ಜಿ ಒಂದೇ ಬಾಂಡ್ ಇರೋದ್ರಿಂದ ಈ ಬಾಂಡ್ನ ಬ್ರೇಕ್ ಮಾಡೋದಕ್ಕೆ ಎಷ್ಟು ಎನರ್ಜಿ ಬೇಕೋ ಅಷ್ಟು ಎನರ್ಜಿ ಅಂತ ನಾವು ಬರೆದ್ಬಿಡ್ತೀವಿ. ಬಟ್ ಇನ್ ಟರ್ಮ್ಸ್ ಆಫ್ ಪಾಲಿಅಟಾಮಿಕ್ ಮಾಲಿಕ್ಯೂಲ್ಸಲ್ಲಿ ಬಂದರೆ ಇಲ್ಲಿ ಮೋರ್ ದ್ಯಾನ್ ಒಂದು ಬಾಂಡ್ ಇರುತ್ತೆ ಅಲ್ವಾ, ಇಲ್ಲಿ 2 ಬಾಂಡ್ಸ್ ಇರುತ್ತೆ. ಆವಾಗ ಏನಾಗುತ್ತೆ ನಮಗೆ, ಈಗ ಸಿ ನಾವು ಇಲ್ಲಿ ಬ್ರೇಕ್ ಮಾಡಿರೋದು OH ಬಾಂಡ್ನೇ, ಇಲ್ಲಿ ಬ್ರೇಕ್ ಮಾಡಿರೋದು OH ಬಾಂಡ್ನೇ ಅಲ್ವಾ, ಬಟ್ ಆದರೂ ಇಲ್ಲಿ ನಮಗೆ ಡಿಫ್ರೆಂಟ್ ಎನರ್ಜೀಸ್ ಯುಟಿಲೈಸ್ ಆಗ್ತಿದೆ. ಇಲ್ಲಿ ನಾವು OH ಬಾಂಡ್ ಬ್ರೇಕ್ ಮಾಡಿದ್ರೂ ಸಹ ನಮಗೆ ಇಲ್ಲಿ 502 ಬಂದರೆ, ನೆಕ್ಸ್ಟ್ ಸ್ಟೆಪ್ನಲ್ಲಿ ನಮಗೆ OH ಬಾಂಡ್ ಬ್ರೇಕ್ ಮಾಡೋದಕ್ಕೆ ವಿ ಆರ್ ಯೂಸಿಂಗ್ 427 kJ/mol. ಅಂದರೆ ಇಲ್ಲಿ ಬಾಂಡ್ ಎಂಥಾಲ್ಪಿ ಏನಾಗುತ್ತೆ, ಇಟ್ ವಿಲ್ ಬಿ ದ ಆವರೇಜ್ ಬಾಂಡ್ ಎಂಥಾಲ್ಪಿ. ನಾವು ಬಾಂಡ್ ಎಂಥಾಲ್ಪಿನ ಯಾವಾಗಲೂ ಆವರೇಜ್ ಬಾಂಡ್ ಎಂಥಾಲ್ಪಿಯಿಂದ ಕ್ಯಾಲ್ಕುಲೇಟ್ ಮಾಡಬೇಕು. ದಿಸ್ ವಿಲ್ ಬಿ ಈಕ್ವಲ್ಸ್ ಟು ಆವ್ರೇಜ್ ತೆಗೆದ್ರೆ ಏನಾಗುತ್ತೆ 502 ಪ್ಲಸ್ 427 ಡಿವೈಡೆಡ್ ಬೈ 2 464.5 kJ/mol. ಇಷ್ಟು ಎನರ್ಜಿ ನಮಗೆ ಈ ಟೋಟಲ್ ಏನೋ H2O ಬ್ರೇಕ್ ಮಾಡೋದಕ್ಕೆ ಇಷ್ಟು ಎನರ್ಜಿ ನಮಗೆ ಬೇಕಾಗುತ್ತೆ. ನೆಕ್ಸ್ಟ್ ಪ್ಯಾರಾಮೀಟರ್ ಈಸ್ ಬಾಂಡ್ ಆರ್ಡರ್. ಬಾಂಡ್ ಆರ್ಡರ್ ಅಂದರೆ ಇನ್ ದ ಲೆವಿಸ್ ಡಿಸ್ಕ್ರಿಪ್ಷನ್, ಅಂದರೆ ನಮಗೆ ಲೆವಿಸ್ ಸ್ಟ್ರಕ್ಚರ್ನಲ್ಲಿ ಏನು ಕೋವೆಲೆಂಟ್ ಬಾಂಡ್ ಫಾರ್ಮ್ ಆಗುತ್ತೆ ಅದರ ಪ್ರಕಾರ ದ ನಂಬರ್ ಆಫ್ ಬಾಂಡ್ಸ್ ಬಿಟ್ವೀನ್ ದ 2 ಆಟಮ್ಸ್ ಇನ್ ಎ ಮಾಲಿಕ್ಯೂಲ್ನ ನಾವು ಬಾಂಡ್ ಆರ್ಡರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ H2ನಲ್ಲಿ ಹೇಗಿರುತ್ತೆ ಬಾಂಡ್ಸ್, ಈ ಥರ ಇರುತ್ತೆ ಅಲ್ವಾ, ನಂಬರ್ ಆಫ್ ಬಾಂಡ್ ಆರ್ಡರ್, ಇದನ್ನು ಬಾಂಡ್ ಆರ್ಡರ್ ಅಂತ ಕನ್ಸಿಡರ್ ಮಾಡಿದರೆ ನಂಬರ್ ಆಫ್ ಬಾಂಡ್ ಎಷ್ಟಿದೆ 1 ಇದೆ. ಓಕೆ, O2 ಹೇಗೆ ನಮಗೆ ಅರೇಂಜ್ ಆಗಿರುತ್ತೆ, ಈ ಥರ ಅರೇಂಜ್ ಆಗಿರುತ್ತೆ ಅಲ್ವಾ. ಸೊ ಬಾಂಡ್ ಆರ್ಡರ್ ವಿಲ್ ಬಿ 2. ನೈಟ್ರೋಜನಲ್ಲಿ ಎಷ್ಟಿರುತ್ತೆ, ನೈಟ್ರೋಜನಲ್ಲಿ ಟ್ರಿಪಲ್ ಬಾಂಡ್ ಇರುತ್ತೆ ಅಲ್ವಾ, ಅದಕ್ಕೆ ನಮಗೆ ಬಾಂಡ್ ಆರ್ಡರ್ 3 ಇರುತ್ತೆ. ಒಂದು ವೇಳೆ ಕಾರ್ಬನ್ ಮೊನಾಕ್ಸೈಡ್ನಲ್ಲಿ ನಮಗೆ 3 ಬಾಂಡ್ ಇರುತ್ತೆ. ಸೊ ಬಾಂಡ್ ಆರ್ಡರ್ ವಿಲ್ ಬಿ 3. ಈ ಹಿಂದೆ ನಮಗೆ ಏನು ಗೊತ್ತಾಯಿತು, ನಂಬರ್ ಆಫ್ ಬಾಂಡ್ಸ್. ಓಕೆ, ನಂಬರ್ ಆಫ್ ಬಾಂಡ್ಸ್ ಬಂದುಬಿಟ್ಟು ಬಾಂಡ್ ಲೆಂತ್ ಮೇಲೆ ಹೇಗೆ ಎಫೆಕ್ಟ್ ಮಾಡುತ್ತೆ, ಬಾಂಡ್ ಲೆಂತ್ ಮೇಲೆ ಸಿ ನಂಬರ್ ಆಫ್ ಬಾಂಡ್ಸ್ ಇಲ್ಲಿ 1 ಇದ್ದರೆ ನಮಗೆ ಬಾಂಡ್ ಲೆಂತ್ ಇಷ್ಟಿರುತ್ತೆ ಅಲ್ವಾ. ಒಂದು ವೇಳೆ ಇದು 2 ಆದರೆ ನಮಗೆ ಬಾಂಡ್ ಲೆಂತ್ ಕಡಿಮೆ ಆಗ್ತಾ ಹೋಗುತ್ತೆ ಅಲ್ವಾ. ಇದನ್ನು ಹೇಗೆ ಬರಿಬೋದು ನಾವು, ನಂಬರ್ ಆಫ್ ಬಾಂಡ್ಸ್ ಅಂದರೆ ಇದ್ರ ಪ್ರಕಾರ ಏನು, ಇದ್ರ ಪ್ರಕಾರ ಬಾಂಡ್ ಆರ್ಡರ್ ಅಲ್ವಾ, ಬಾಂಡ್ ಆರ್ಡರ್. ಸೊ ಬಾಂಡ್ ಆರ್ಡರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಬಾಂಡ್ ಲೆಂತ್ ಅಲ್ವಾ. ನಮಗೆ ಬಾಂಡ್ ಲೆಂತ್ ಏನಾದ್ರೂ ಜಾಸ್ತಿ ಆಗ್ತಾ ಹೋಗ್ತಿದೆ ಅಂದರೆ ಏನು, ಬಾಂಡ್ ಆರ್ಡರ್ ಬಂದುಬಿಟ್ಟು ನಮಗೆ ಕಡಿಮೆ ಆಗ್ತಾ ಹೋಗ್ತಿದೆ ಅಂತ ಅರ್ಥ. 1 ಬಾಂಡ್ ಇದ್ದರೆ 2 ಬಾಂಡ್ ಇದ್ದರೆ ಇಲ್ಲಿ ಇವೆಷ್ಟರಲ್ಲಿ ನಾವು ಕಂಪೇರ್ ಮಾಡಿದ್ರೆ ಇಲ್ಲಿ ಬಾಂಡ್ ಲೆಂತ್ ಎಲ್ಲಿ ಜಾಸ್ತಿ ಇರುತ್ತೆ, 1 ಎಲ್ಲಿರುತ್ತೆ, ಇಲ್ಲಿ ಇದು ಬಾಂಡ್ ಲೆಂತ್ ಜಾಸ್ತಿ ಇರುತ್ತೆ. ಓಕೆ, ಕಂಪೇರ್ ಟು ದಿಸ್ ಬಾಂಡ್ ಆರ್ಡರ್. ನೆಕ್ಸ್ಟ್ ಒನ್, ಈ ಬಾಂಡ್ ಆರ್ಡರ್ ಬಂದುಬಿಟ್ಟು ಎಂಥಾಲ್ಪಿ ಮೇಲೆ ನಮಗೆ ಹೇಗೆ, ಎಂಥಾಲ್ಪಿ ಯಾವ ಎಂಥಾಲ್ಪಿ, ಬಾಂಡ್ ಎಂಥಾಲ್ಪಿ. ನಮಗೆ ಬಾಂಡ್ ಆರ್ಡರ್ ನಮಗೇನಾದರೂ 1 ಬಾಂಡ್ ಇದ್ದರೆ ವಿ ಹ್ಯಾವ್ ಟು ಯೂಸ್ ಸಮ್ ಲೋ ಎನರ್ಜಿ ಟು ಬ್ರೇಕ್ ದಿಸ್ ಬಾಂಡ್ ಅಲ್ವಾ. ನಮಗೆ 2 ಬಾಂಡ್ ಇದ್ದರೆ ವಿ ಹ್ಯಾವ್ ಟು ಅಪ್ಲೈ ಸಮ್ ಹೈ ಎನರ್ಜಿ ಟು ಬ್ರೇಕ್ ದಿಸ್ ಬಾಂಡ್. ಅಂದರೆ ನಮಗೆ ಬಾಂಡ್ ಆರ್ಡರ್ ಜಾಸ್ತಿ ಆದಂತೆಲ್ಲ ನಾವು ಎನರ್ಜಿನ ಅಪ್ಲೈ ಕೂಡ ಜಾಸ್ತಿ ಮಾಡಬೇಕು ಟು ಬ್ರೇಕ್ ದ ಬಾಂಡ್. ಮೀನ್ಸ್ ಬಾಂಡ್ ಎಂಥಾಲ್ಪಿ will be directly proportional to the bond order. You can relate this one like this. Next one, in case of isoelectronic molecule or ions ನಲ್ಲಿ, ಅಂದರೆ isoelectronic molecule ಅಂದರೆ ಏನು, ಇದು ಸೇಮ್ ವೆಲೆನ್ಸ್ ಎಲೆಕ್ಟ್ರಾನ್ ಇರುತ್ತೆ. ಓಕೆ, ವೆಲೆನ್ಸ್ ಎಲೆಕ್ಟ್ರಾನ್ ಬಂದುಬಿಟ್ಟು ಇಲ್ಲಿ ಸೇಮ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ F2 and O2 - 2. ಓಕೆ, ಇಲ್ಲಿ ಏನಾಗುತ್ತೆ, ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ F ಬಂದುಬಿಟ್ಟು 1s2 2s2 2p 5 ಆಗುತ್ತೆ. ಓಕೆ, O ಬಂದುಬಿಟ್ಟು 1s2 2s2 2p 4 ಇರುತ್ತೆ. ಓಕೆ, ಇಲ್ಲಿ ಔಟರ್ ಮೋಸ್ಟಲ್ಲಿ ಇಲ್ಲಿದೆ, ಇದರಲ್ಲಿ 6 ಇರುತ್ತೆ. ಇಲ್ಲಿ ಇದ್ರದ್ದು ಎಷ್ಟಾಗುತ್ತೆ, ಟೋಟಲ್ 5 2 ಇದೆ ಅಲ್ವಾ. ಅಂದರೆ ಇಲ್ಲಿ 2 ಇರೋದ್ರಿಂದ ದಿಸ್ 7 × 2 ವಿಲ್ ಬಿ 14 ಅಲ್ವಾ. ಇಲ್ಲಿ ವೆಲೆನ್ಸ್ ಎಲೆಕ್ಟ್ರಾನ್ ಬರೀತಾ ಇರೋದು. ಹಾಗೆ ಆಕ್ಸಿಜನಲ್ಲಿ ಎಷ್ಟಾಗುತ್ತೆ, ಇಲ್ಲಿ 6 ಇದೆ, 6 × ದಿಸ್ 2, ಇಲ್ಲಿ -2 ಇದೆ. ಅಂದರೆ ವಿ ಹ್ಯಾವ್ ಟು ಆ್ಯಡ್ +2 ಎಲೆಕ್ಟ್ರಾನ್ಸ್ ಟು ಇಟ್ ವಿಲ್ ಬಿ 14.
ಈ ಥರ ಸೇಮ್ ವೆಲೆನ್ಸ್ ಎಲೆಕ್ಟ್ರಾನ್ ಇರೋ ಮಾಲಿಕ್ಯೂಲ್ ಅಥವಾ ಅಯಾನ್ಗಳಲ್ಲಿ ಅಂದರೆ ಐಸೋ ಎಲೆಕ್ಟ್ರಾನಿಕ್ ಮಾಲಿಕ್ಯೂಲ್ಸ್ ಆರ್ ಅಯಾನ್ಸ್ಗಳಲ್ಲಿ ಈ ಬಾಂಡ್ ಆರ್ಡರ್ ಬಂದುಬಿಟ್ಟು ಸೇಮ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವೆರಡರಲ್ಲೂ ನಾವು ಅಂದರೆ ಈ F2 ಹಾಗೆ O2 2- ಇವೆರಡಕ್ಕೂ ನಾವು ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಇವೆರಡರ ಬಾಂಡ್ ಆರ್ಡರ್ ಬಂದುಬಿಟ್ಟು ನಮಗೆ 1 ಇರುತ್ತೆ. ಓಕೆ, ಇವೆರಡ ಬಾಂಡ್ ಆರ್ಡರ್ ಬಂದುಬಿಟ್ಟು ನಮಗೆ 1 ಇರುತ್ತೆ. ಹಾಗೆ ನಮಗೆ N2 CO ಈ ಥರ ಕಾರ್ಬನ್ ಮೊನಾಕ್ಸೈಡ್ N2 ಹಾಗೆ NO+ ಈ ಥರ ನಮಗೆ ಐಸೋ ಎಲೆಕ್ಟ್ರಾನಿಕ್ ಮಾಲಿಕ್ಯೂಲ್ಸ್ ಅಥವಾ ಅಯಾನ್ಸ್ಗಳಲ್ಲಿ ಈ ಕಂಡೀಷನ್ನಲ್ಲಿ ನಮಗೆ ಇದು 3 ಬಾಂಡ್ ಆರ್ಡರ್ ಇರುತ್ತೆ. ಓಕೆ, ಇಲ್ಲಿ ನಮಗೆ 3 ಇರುತ್ತೆ ಬಾಂಡ್ ಆರ್ಡರ್ ಬಂದುಬಿಟ್ಟು. ನೆಕ್ಸ್ಟ್ ರೆಸೊನೆನ್ಸ್ ಸ್ಟ್ರಕ್ಚರ್. ಇದನ್ನು ನಾವು ವಿತ್ ಎಕ್ಸಾಂಪಲ್ ಮೂಲಕನೇ ನೀವು ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್ O3ಗೆ ನಾವು ಲೆವಿಸ್ ಸ್ಟ್ರಕ್ಚರ್ ಬರೆದ್ರೆ, ಓಕೆ, ಲೆವಿಸ್ ಸ್ಟ್ರಕ್ಚರ್. ಓಕೆ, ಲೆವಿಸ್ ಸ್ಟ್ರಕ್ಚರ್ ಬರೆದ್ರೆ ಹೇಗಿರುತ್ತೆ O3ಗೆ? O ಈ ಥರ ಇರುತ್ತಲ್ವಾ, 8 ಓಕೆ, ಇದು ಈ ಥರ ಇರುತ್ತೆ ಅಲ್ವಾ. ಒಂದು ವೇಳೆ ಈ ಬಾಂಡ್ ಇಲ್ಲಿ ಏನಾದರೂ ಶಿಫ್ಟ್ ಆದರೆ ಅದು ಬಂದುಬಿಟ್ಟು ನಮಗೆ ಈ ಥರ ಇರುತ್ತೆ ಅಲ್ವಾ, 8 ಈ ಥರ ಇರುತ್ತೆ ಅಲ್ವಾ. ಇಲ್ಲಿ ಬಾಂಡ್ ಲೆಂತ್ ಎಷ್ಟಿರುತ್ತೆ ಅಂತ ನಾವು ನೋಡಿದ್ರೆ 148 ಇರುತ್ತೆ. ಓಕೆ, ಇಲ್ಲಿ 121 ಇರುತ್ತೆ. ಇದೆಲ್ಲ ಪಿಕೋಮೀಟರ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಬಾಂಡ್ ಲೆಂತ್ ಬಂದುಬಿಟ್ಟು ಪಿಕೋಮೀಟರ್ನಲ್ಲೇ ಇರೋದು. ಓಕೆ, ಇದೆಲ್ಲ ಏನು ಬರಿತಿದ್ದೀನಿ ಎಲ್ಲ ಬಂದುಬಿಟ್ಟು ಪಿಕೋಮೀಟರ್ನಲ್ಲೇ ಇರುತ್ತೆ. ಅಂದರೆ ಇಲ್ಲಿ ಡಬಲ್ ಬಾಂಡ್ ಯಾವುದು? ಇದು ಅಲ್ವಾ, 121 148. ಸಿ, ನಾನು ಆಗಲೇ ಏನು ಹೇಳಿದೆ, ಡಬಲ್ ಬಾಂಡ್ ಆದಂಗೆ ನಮಗೆ ಸಿಂಗಲ್ ಬಾಂಡ್ಗೂ ಡಬಲ್ ಬಾಂಡ್ಗೂ ಬಾಂಡ್ ಲೆಂತ್ ಡಿಕ್ರೀಸ್ ಆಗುತ್ತೆ ಅಲ್ವಾ. ಸಿ, 148 ಇದ್ದರೆ ಇಲ್ಲಿ ಬಾಂಡ್ ಲೆಂತ್ 121 ಇದೆ. ಓಕೆ, ಇದು ನೀವು ಫಸ್ಟ್ ಕಂಡೀಷನ್ ಅನ್ಕೋಬೋದು. ಓಕೆ, ಸೆಕೆಂಡ್ ಕಂಡೀಷನ್ ಈ ಥರ ನೀವು ಬರಿಬೋದು. ಓಕೆ, ಇಲ್ಲಿ ಸಿಂಗಲ್ ಬಾಂಡ್ ಏನಿದೆ ನಮಗೆ 148 ಇದೆ ಅಲ್ವಾ. ಹಾಗೆ ಡಬಲ್ ಬಾಂಡ್ ಎಷ್ಟಿದೆ? 121 ಪಿಕೋಮೀಟರ್ ಇದೆ. ನಾವು ಇದನ್ನು ಎಕ್ಸ್ಪಿರಿಮೆಂಟಲಿ ನೋಡಿದ್ರೆ ಇಲ್ಲಿ ಏನಿದೆ ನಮಗೆ ಬಾಂಡ್ ಲೆಂತ್ ಬಂದುಬಿಟ್ಟು 128 ಪಿಕೋಮೀಟರ್ ಬರುತ್ತೆ. ಅಂದರೆ ಇದು ನಮಗೆ 141 148 ಇಲ್ಲ, 121 ಇಲ್ಲ, ಇದು ನಮಗೆ ಬಿಟ್ವೀನ್ ಈ ರೇಂಜಲ್ಲಿ ಬರುತ್ತೆ. ಓಕೆ, ಅದಕ್ಕೆ ನಾವು ಇದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು? ಇದನ್ನು ನಾವು O 128. ಓಕೆ, ನಮಗೆ ಎಕ್ಸ್ಪೆರಿಮೆಂಟಲ್ ಬಂದಿರೋದು 128 ಪಿಕೋಮೀಟರ್ ಅಲ್ವಾ. ಅದಕ್ಕೆ ನಾವು ಇದನ್ನು ಥರ್ಡ್ ಕಂಡೀಷನ್ ಆಗಿ ಮಾಡಿಕೊಂಡು ಇದನ್ನು ನಾವು ರೆಸೊನೆನ್ಸ್ ಹೈಬ್ರಿಡ್ ಅಂತ ಇದನ್ನು ನಾವು ಕರಿತೀವಿ. ಇದೆರಡು ಸ್ಟ್ರಕ್ಚರನ್ನು ನಾವು ಹೀಗೆ ರೆಪ್ರೆಸೆಂಟ್ ಮಾಡಬೇಕು. ಬಿಕಾಸ್ ನಾವು ಈ ಥರನೂ ಇದನ್ನು ಬರಿಬೋದು, ಈ ಥರನೂ ಇದನ್ನು ಬರಿಬೋದು. ಇದನ್ನು ನಾವು ಕೆನಾನಿಕಲ್ ಫಾರ್ಮ್ ಆಫ್ ಓಝೋನ್ ಅಂತ ಇದನ್ನು ನಾವು ಕರಿತೀವಿ. ಓಕೆ, ಇದೆರಡು ಸ್ಟ್ರಕ್ಚರ್ಸ್ನ ಇದು ಬಂದುಬಿಟ್ಟು ರೆಸೊನೆನ್ಸ್ ಹೈಬ್ರಿಡ್ ಅಂತ ಕರಿತೀವಿ. ಆರ್ ಇದನ್ನು ನೀವು ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಅಂತ ಸಹ ಇದನ್ನು ಕರಿಬೋದು. ಸಿ, ನಿಮಗೆ ಓಝೋನ್ ಬಂದುಬಿಟ್ಟು ಯಾವಾಗಲೂ ಇದೇ ಥರ ಇರುತ್ತೆ. ಅಂದರೆ ಇಲ್ಲಿ ಡಬಲ್ ಬಾಂಡ್ ಇರ್ಬೋದು ಅಥವಾ ಇಲ್ಲದೆ ಇರ್ಬೋದು. ಇಲ್ಲಿ ನಮಗೆ ಕೆನಾನಿಕಲ್ ಫಾರ್ಮ್ನಲ್ಲಿ ಕ್ಲೀನಾಗಿ ಗೊತ್ತಾಗುತ್ತೆ, ಅಂದರೆ ಇಲ್ಲಿ ಡಬಲ್ ಬಾಂಡ್ ಇದೆ, ಇಲ್ಲಿ ಡಬಲ್ ಬಾಂಡ್ ಇಲ್ಲ ಅಂತ. ಬಟ್ ಇಲ್ಲಿ ಇದು ಡಬಲ್ ಬಾಂಡ್ ಇರ್ಬೋದು, ಇಲ್ಲಿ ಡಬಲ್ ಬಾಂಡ್ ಇಲ್ಲೇ ಇರ್ಬೋದು. ಹಾಗೆ ಇದರ ಲೆಂತ್ ಬಂದುಬಿಟ್ಟು ಇವೆರಡರ ಮಧ್ಯನೇ ಬರುತ್ತೆ. ಓಕೆ, ದಿಸ್ ವಿಲ್ ಬಿ ದ ರೆಸೊನೆನ್ಸ್ ಹೈಬ್ರಿಡ್. ನಿಮಗೇನಾದ್ರೂ ಎಕ್ಸಾಮ್ಸ್ನಲ್ಲಿ ರೈಟ್ ದ ಕೆನಾನಿಕಲ್ ಫಾರ್ಮ್ಸ್ ಆಫ್ ಓಝೋನ್ ಅಂತ ಕೇಳಿದರೆ ಅಥವಾ ಕೆನಾನಿಕಲ್ ಫಾರ್ಮ್ಸ್ ಆಫ್ ಎನಿ ಮಾಲಿಕ್ಯೂಲ್ ಅಂತ ಕೇಳಿದರೆ ನೀವು ಲೆವಿಸ್ ಸ್ಟ್ರಕ್ಚರ್ನ ಹೇಗೆ ಬರೀತೀರಾ ಅದನ್ನೇ ಡಿಫ್ರೆಂಟಾಗಿ ಹೇಗೆ ಬರೀಬೋದು. ದಟ್ ಮಚ್ ಲೆವಿಸ್ ಸ್ಟ್ರಕ್ಚರ್ ಯು ಹ್ಯಾವ್ ಟು ರೈಟ್ ಫಾರ್ ದ ಕೆನಾನಿಕಲ್ ಫಾರ್ಮ್. ಆರ್ ರೆಸೊನೆನ್ಸ್ ಸ್ಟ್ರಕ್ಚರ್ ಅಂದ್ರೂ ನೀವು ಇದನ್ನೇ ಬರಬೇಕು. ಬಟ್ ರಿಮೆಂಬರ್ ಯು ಹ್ಯಾವ್ ಟು ಪುಟ್ ದಿಸ್ ಸಿಂಬಲ್. ಡೋಂಟ್ ಫರ್ಗೆಟ್ ಟು ಪುಟ್ ದಿಸ್ ಸಿಂಬಲ್. ಓಕೆ, ಅಂದರೆ ವೆನೆವರ್ ದ ಸಿಂಗಲ್ ಸ್ಟ್ರಕ್ಚರ್ ಮೀನ್ಸ್ ಈ ಸಿಂಗಲ್ ಸ್ಟ್ರಕ್ಚರ್ ಅಲ್ವಾ, ಈ ಲೆವಿಸ್ ಡಾಟ್ ಸ್ಟ್ರಕ್ಚರ್ ಬಂದುಬಿಟ್ಟು ಸಿಂಗಲ್ ಇದೆ. ವೆನೆವರ್ ದಿಸ್ ಸಿಂಗಲ್ ಲೆವಿಸ್ ಡಾಟ್ ಸ್ಟ್ರಕ್ಚರ್ ಕೆನಾಟ್ ಡಿಸ್ಕ್ರೈಬ್ಸ್ ಎ ಮಾಲಿಕ್ಯೂಲ್ ಅಕ್ಯುರೇಟ್ಲಿ. ಓಕೆ, ಇದು ಮಾಲಿಕ್ಯೂಲ್ ಪ್ರಾಪರ್ಟೀಸ್ ಅಥವಾ ಪ್ಯಾರಾಮೀಟರ್ಸ್ನ ಇದು ಅಕ್ಯುರೇಟಾಗಿ ಯಾವಾಗ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗಲ್ಲ, ಆವಾಗ ಈ ನಂಬರ್ ಆಫ್ ಸ್ಟ್ರಕ್ಚರ್ಸ್ ವಿತ್ ಸಿಮಿಲರ್ ಎನರ್ಜಿ ಪೊಸಿಷನ್ ಆಫ್ ದ ನ್ಯೂಕ್ಲಿಯೈ ಬಾಂಡಿಂಗ್ ಆ್ಯಂಡ್ ನಾನ್ ಬಾಂಡಿಂಗ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಟೇಕನ್ ಆಸ್ ದ ಕೆನಾನಿಕಲ್ ಸ್ಟ್ರಕ್ಚರ್. ಅಂದರೆ ಇದನ್ನು ನಾವು
ಬಾಂಡ್ ಚೇಂಜ್ ಮಾಡದೆ ಲೋನ್ ಪೇರ್, ಬಾಂಡಿಂಗ್ ಪೇರ್, ಹಾಗೆ ಎನರ್ಜಿ, ಪೊಸಿಷನ್ ಆಫ್ ದ ನ್ಯೂಕ್ಲಿಯರ್ ಏನೂ ಚೇಂಜ್ ಮಾಡದೆ ಈ ಫಾರ್ಮ್ನ ಈ ರೀತಿ ಬರೀತೀವಿ. ಓಕೆ, ಇದನ್ನೇ ನಾವು ಕೆನಾನಿಕಲ್ ಫಾರ್ಮ್ ಆಫ್ ದಿಸ್ ಓಝೋನ್ ಅಂತ ಕರೆಯೋದು. ಇದೆರಡು ಸಿಮಿಲರ್ ಇರುತ್ತೆ, ಬಟ್ ಇದು ಏನಾಗಿರುತ್ತೆ, ನಮಗೆ ಈ ಬಾಂಡ್ ಇಲ್ಲಿ ಪ್ಲೇಸ್ ಮಾಡಿರ್ತೀವಿ, ಈ ಬಾಂಡ್ ಇಲ್ಲಿ ಪ್ಲೇಸ್ ಮಾಡಿರ್ತೀವಿ. ಸೊ ನಮಗೆ ಹೈಬ್ರಿಡ್ನ ನಾವು ರೆಫರೆನ್ಸ್ ಆಗಿ ಏನು ತಗೋಬೇಕು, ಅದಕ್ಕೆ ನಾವು ಈ ಕೆನಾನಿಕಲ್ ಫಾರ್ಮ್ಸ್ನ ನಾವು ರೆಫರೆನ್ಸ್ ಆಗಿ ತಗೊತಾ ಇದ್ದೀವಿ. ನಮಗೆ ಈ ರೆಸೊನೆನ್ಸ್ ಹೈಬ್ರಿಡ್ ಬೇಕಂದರೆ ಅದನ್ನು ನಾವು ಈ ಕೆನಾನಿಕಲ್ ಫಾರ್ಮ್ಸ್ನಿಂದ ಇದನ್ನು ರೆಪ್ರೆಸೆಂಟ್ ಮಾಡಬೇಕು. ಹೇಗೆ ಇದನ್ನು ಇಲ್ಲಿ ನಮಗೆ ಈ ಬಾಂಡ್ ಹೀಗೆ ಇರುತ್ತಲ್ವಾ, ಈ ಬಾಂಡ್ ಹೀಗೆ ಇರುತ್ತೆ. ದೀಸ್ ಆರ್ ಪಾಸಿಬಲ್ ಬಾಂಡ್ಸ್ ಅಲ್ವಾ ಇದರಲ್ಲಿ. ಸೊ ಅದನ್ನೇ ರೆಸೊನೆನ್ಸ್ ಹೈಬ್ರಿಡಲ್ಲಿ ಏನಾಗಿದೆ, ಇಲ್ಲಿ ಸಿಂಗಲ್ ಬಾಂಡ್ ಇದೆ ಅಲ್ವಾ, ಇಲ್ಲಿ ಡಬಲ್ ಬಾಂಡ್ ಇದೆ. ಸೊ ಇಲ್ಲಿ ಡಬಲ್ ಬಾಂಡ್ ಬರೀರಿ, ಒನ್ ಯು ರೆಪ್ರೆಸೆಂಟ್ ಇನ್ ಅ ಡಾಟ್ ವೇ. ಹಾಗೆ ಇಲ್ಲಿ ಡಬಲ್ ಬಾಂಡ್ ಬಂದಿದೆ, ಅದಕ್ಕೆ ದಿಸ್ ಯು ರೆಪ್ರೆಸೆಂಟ್ ಇನ್ ಎ ಡಾಟ್ ವೇ. ದಿಸ್ ವಿಲ್ ಬಿಕಮ್ ರೆಸೊನೆನ್ಸ್ ಹೈಬ್ರಿಡ್. ನಿಮಗೆ ಎಕ್ಸಾಮ್ನಲ್ಲಿ ಆಲ್ಮೋಸ್ಟ್ ಕೇಳೋದು ಇದನ್ನೇ. ಅಂದರೆ ನಿಮಗೆ ಕೆನಾನಿಕಲ್ ಫಾರ್ಮ್ ಆಫ್ ಮಾಲಿಕ್ಯೂಲ್ ಕೇಳ್ಬೋದು, ಅಥವಾ ರೆಸೊನೆನ್ಸ್ ಸ್ಟ್ರಕ್ಚರ್ ಅಂದ್ರೂ ನೀವು ಯು ಹ್ಯಾವ್ ಟು ರೈಟ್ ದಿಸ್ ಒನ್, ಬಟ್ ಡೋಂಟ್ ಫರ್ಗೆಟ್ ಟು ಪುಟ್ ದಿಸ್ ಸಿಂಬಲ್. ಈಗ ಕೆಲವು ರೆಸೊನೆನ್ಸ್ ಸ್ಟ್ರಕ್ಚರ್ಸ್ನ ನಾವು ಬರೆಯೋದು ಪ್ರಾಕ್ಟೀಸ್ ಮಾಡೋಣ. ಫಸ್ಟ್ ಒನ್, ರೈಟ್ ದ ರೆಸೊನೆನ್ಸ್ ಸ್ಟ್ರಕ್ಚರ್ ಫಾರ್ ದ ಫಾಲೋಯಿಂಗ್ಸ್. ಇದರಲ್ಲಿ ಫಸ್ಟ್ ಒನ್ ಯಾವುದು? ಫಸ್ಟ್ ಒನ್ CO3 2-. ಓಕೆ, ದಿಸ್ ಇಸ್ ದ ಫಸ್ಟ್ ಒನ್. ನಾವು ಫಸ್ಟ್ ಏನು ಮಾಡಬೇಕು, ಲೆವಿಸ್ ಡಾಟ್ ಸ್ಟ್ರಕ್ಚರ್ನ ಬರೆಯೋದು ಇದಕ್ಕೆ ನಮಗೆ ಗೊತ್ತಿರಬೇಕು. ಓಕೆ, ನಿಮಗೆ ಲೆವಿಸ್ ಡಾಟ್ ಸ್ಟ್ರಕ್ಚರ್ ಗೊತ್ತಿಲ್ಲ ಅಂದರೆ ಲಾಸ್ಟ್ ವೀಡಿಯೋಸ್ನ ರೆಫರ್ ಮಾಡಿ. ಇಲ್ಲಿ ಏನಾಗುತ್ತೆ, ನಮಗೆ ಟೋಟಲ್ ಎಲೆಕ್ಟ್ರಾನ್ಸ್ ಬಂದುಬಿಟ್ಟು 4 ಅಲ್ವಾ, ಕಾರ್ಬನ್ದು. ಆಕ್ಸಿಜನ್ದೆಷ್ಟು 6, ಎಷ್ಟಿದೆ 3 ಇದೆ ರೈಟ್. ಓವರಾಲ್ ನಾವು ಎಷ್ಟು ಆ್ಯಡ್ ಮಾಡಬೇಕು, ಇದಕ್ಕೆ 2 ಆ್ಯಡ್ ಮಾಡಬೇಕು ರೈಟ್. ದಿಸ್ ವಿಲ್ ಬಿ 24. ಈಗ ಫಸ್ಟ್ ಏನು ಮಾಡಿ, O O O ಅಲ್ವಾ. ನೆಕ್ಸ್ಟ್ ರೈಟ್ ಸಿಂಗಲ್ ಬಾಂಡ್. ಇವಾಗ ಆಕ್ಟೇಟ್ ಮಾಡಿ, ಇಲ್ಲಿ ಇದು ಸ್ಯಾಟಿಸ್ಫೈ ಆಗಿಲ್ಲ. ಸೊ ಕನ್ವರ್ಟ್ ಒನ್ ಆಟಮ್, ದಿಸ್ ಆಟಮ್ಸ್ ಅ ಲೋನ್ ಪೇರ್ ಟು ಬಾಂಡ್ ಪೇರ್. ಇವಾಗ ಇದು ಸ್ಯಾಟಿಸ್ಫೈ ಆಗಿದೆ ಅಲ್ವಾ. ಸೊ ಇಫ್ ಯು ಪುಟ್ ದ ಚಾರ್ಜ್ ಇಟ್ ವಿಲ್ ಬಿ ದಿಸ್ ಒನ್ ಆ್ಯಂಡ್ ದಿಸ್ ಒನ್. ಓಕೆ, ಮೈನಸ್ ಮೈನಸ್ ಬರುತ್ತೆ. ದಿಸ್ ಈಸ್ ಒನ್ ಪಾಸಿಬಲ್ ವೇ ಆಫ್ ಲೆವಿಸ್ ಡಾಟ್ ಸ್ಟ್ರಕ್ಚರ್ ಫಾರ್ ದಿಸ್ ಅಯೋನಿಕ್ ಮಾಲಿಕ್ಯೂಲ್. ಓಕೆ, ಒಂದು ವೇಳೆ ಈ ಲೋನ್ ಪೇರ್ನ ನೀವು ಬಾಂಡಾಗಿ ಇಲ್ಲಿ ಕನ್ವರ್ಟ್ ಮಾಡೋದು, ಈ ಲೋನ್ ಪೇರ್ನ ನೀವು ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ, ಆವಾಗ ಇದು ಬಂದುಬಿಟ್ಟು ಈ ಥರ ಇರುತ್ತೆ ಅಲ್ವಾ ಸ್ಟ್ರಕ್ಚರ್. ಈ ಥರ ಇದ್ದಾಗ ನೀವು ಒಂದು ವೇಳೆ ಈ ಲೋನ್ ಪೇರ್ನ ತೆಗೆದುಬಿಟ್ಟು ಇಲ್ಲಿ ಕನ್ವರ್ಟ್ ಮಾಡಿದ್ರೆ ರೈಟ್, ಆವಾಗ ಇದು ಈ ಥರ ಆಗುತ್ತೆ. ಇಫ್ ಯು ಕ್ಯಾಲ್ಕುಲೇಟ್ ಫಾರ್ಮಲ್ ಚಾರ್ಜ್ ಇಟ್ ವಿಲ್ ಬಿಕಮ್ ಲೈಕ್ ದಿಸ್. ಓಕೆ, ಆವಾಗ ನೀವು ಈ ಥರ ಇದನ್ನು ರೆಪ್ರೆಸೆಂಟ್ ಮಾಡಬೇಕು ಕೆನಾನಿಕಲ್ ಫಾರ್ಮ್ಸ್ನ. ಒಂದು ವೇಳೆ ಈ ಬಾಂಡ್ ಇಲ್ಲಿ ಶಿಫ್ಟ್ ಮಾಡಿದ್ರೆ ಯಾರಾದ್ರೂ ಎಕ್ಸಾಮ್ಸ್ನಲ್ಲಿ ಇದನ್ನು ತೆಗೆದುಬಿಟ್ಟು ಇಲ್ಲಿ ಬರೆದ್ರೆ ದಟ್ ಈಸ್ ಆಲ್ಸೋ ಕರೆಕ್ಟ್ ಅಲ್ವಾ. ಆವಾಗ ಏನಾಗುತ್ತೆ, ಸೊ ಇದು ಬಂದುಬಿಟ್ಟು 3 ಪಾಸಿಬಲ್ ವೇಸ್ ಟು ರೈಟ್ ದಿಸ್ ಅಯೋನಿಕ್ ಮಾಲಿಕ್ಯೂಲ್ ಲೆವಿಸ್ ಸ್ಟ್ರಕ್ಚರ್. ಅಂದರೆ ಇದೆಲ್ಲ ಬಂದುಬಿಟ್ಟು ರೆಸೊನೆನ್ಸ್ ಸ್ಟ್ರಕ್ಚರ್ ಆಫ್ CO3 2- ಆರ್ ಕೆನಾನಿಕಲ್ ಫಾರ್ಮ್ಸ್ ಆಫ್ ದಿಸ್ ಅಯೋನಿಕ್ ಮಾಲಿಕ್ಯೂಲ್. ಓಕೆ, ಈ ಒಂದು ವೇಳೆ ನೀವು ಇದು ಹೈಬ್ರಿಡ್ ಮಾಲಿಕ್ಯೂಲ್ ಅಲ್ಲ, ಇದು ಯಾವುದೂ. ಓಕೆ, ನೀವು ಹೈಬ್ರಿಡ್ ಮಾಲಿಕ್ಯೂಲ್ ಬರೆದ್ರೆ ಹೇಗಾಗುತ್ತೆ, ಇದು ಬಂದುಬಿಟ್ಟು ಈ ಥರ. ಎಲ್ಲ ಕಡೆನೂ ಡಬಲ್ ಬಾಂಡ್ ಬಂದಿದೆ ಅಲ್ವಾ, ಅದಕ್ಕೆ ಎಲ್ಲ ಕಡೆನೂ ಇದು ಡಬಲ್ ಬಾಂಡ್ ಬರುತ್ತೆ ಈ ಥರ. ಓಕೆ, ದಿಸ್ ವಿಲ್ ಬಿ ದ ಮಾಲಿಕ್ಯೂಲ್. ಓಕೆ, ನಿಮಗೆ ಎಕ್ಸಾಮ್ಸ್ನಲ್ಲಿ ಇದನ್ನು ಹೈಬ್ರಿಡ್ ಕೇಳೋ ಚಾನ್ಸಸ್ ಇರಲ್ಲ. ಯು ಹ್ಯಾವ್ ಟು ರೈಟ್ ಕೆನಾನಿಕಲ್ ಸ್ಟ್ರಕ್ಚರ್ ಆರ್ ರೆಸೊನೆನ್ಸ್ ಸ್ಟ್ರಕ್ಚರ್. ಫಾರ್ ದ್ಯಾಟ್ ಯು ಹ್ಯಾವ್ ಟು ರೈಟ್ the possible ways of writing the Lewis structure for molecule and you have to represent with this symbol. Okay, ಡಬಲ್ ಆರೋ ಮೂಲಕ ನೀವು ಇದನ್ನು ರೆಪ್ರೆಸೆಂಟ್ ಮಾಡಲೇಬೇಕು. ನೆಕ್ಸ್ಟ್ SO3 ಬರೆದ್ರೆ ಏನಾಗುತ್ತೆ, ಇಲ್ಲಿ ಎಷ್ಟಾಗುತ್ತೆ 6 ರೈಟ್, ಪ್ಲಸ್
3 ಆಕ್ಸಿಜನ್ ಇದೆ, 6 ಬಂದುಬಿಟ್ಟು ಆಕ್ಸಿಜನ್ದು, ಇಟ್ ವಿಲ್ ಬಿ 24. ಇವಾಗ ನೀವು ಇದನ್ನು ಲೆವಿಸ್ ಸ್ಟ್ರಕ್ಚರ್ ಬರೆದ್ರೆ ಏನಾಗುತ್ತೆ? ಫಸ್ಟ್ ಆಕ್ಸಿಜನ್ ಆಕ್ಸಿಜನ್ ರೈಟ್. ಇವಾಗ ಏನು ಮಾಡ್ತೀರಾ? ಸಿನ್ಸ್ ದ ಸೆಂಟ್ರಲ್ ಆಟಮ್ ಈಸ್ ನಾಟ್ ಸ್ಯಾಟಿಸ್ಫೈಡ್, ಯು ವಿಲ್ ಕನ್ವರ್ಟ್ ದಿಸ್ ಲೋನ್ ಪೇರ್ ಟು ಬಾಂಡ್ ಪೇರ್ ಅಲ್ವಾ? ಈ ಥರ ನೀವು ಕನ್ವರ್ಟ್ ಮಾಡ್ತೀರಾ. ಓಕೆ, ದಿಸ್ ಈಸ್ ದ ಫಸ್ಟ್ ಒನ್. ಒಂದು ವೇಳೆ ಈ ಲೋನ್ ಪೇರ್ ಏನಾದರೂ ನೀವು ಕನ್ವರ್ಟ್ ಮಾಡಿದ್ರೆ, ಓಕೆ, ಈ ಲೋನ್ ಪೇರ್ನ ಬಾಂಡ್ ಪೇರ್ ಆಗಿ ಕನ್ವರ್ಟ್ ಮಾಡಿದ್ರೆ ದಿಸ್ ಈಸ್ ಆಲ್ಸೋ ಪಾಸಿಬಲ್. ನೆಕ್ಸ್ಟ್ ಈ ಆಕ್ಸಿಜನ್ ಮೇಲಿರೋ ಲೋನ್ ಪೇರ್ನ ನೀವು ಕನ್ವರ್ಟ್ ಮಾಡಿದ್ರೆ ಬಾಂಡ್ ಪೇರ್ ಆಗಿ, ದಟ್ ಈಸ್ ಆಲ್ಸೋ ಪಾಸಿಬಲ್ ಅಲ್ವಾ? ಇದನ್ನು ಕನ್ವರ್ಟ್ ಮಾಡಿದ್ರು ದಟ್ ಈಸ್ ಆಲ್ಸೋ ಪಾಸಿಬಲ್. ಸೊ ದಿಸ್ ಈಸ್ ದ ರೆಸೊನೆನ್ಸ್ ಸ್ಟ್ರಕ್ಚರ್ ಫಾರ್ SO3. ಮೀನ್ಸ್ ದೀಸ್ ಆರ್ ದ ಪಾಸಿಬಲ್ ಸ್ಟ್ರಕ್ಚರ್ ಫಾರ್ SO3. ಇದನ್ನು ನೀವು ಕೆನಾನಿಕಲ್ ಫಾರ್ಮ್ಸ್ ಆಫ್ SO3 ಅಂತ ಕರಿಬೋದು, ಆರ್ ರೆಸೊನೆನ್ಸ್ ಸ್ಟ್ರಕ್ಚರ್ ಫಾರ್ SO3 ಅಂತ ಸಹ ನೀವು ಇದನ್ನು ಕರಿಬೋದು. ನೆಕ್ಸ್ಟ್ ಪ್ಯಾರಾಮೀಟರ್ ಈಸ್ ಪೊಲ್ಯಾರಿಟಿ ಆಫ್ ಬಾಂಡ್ಸ್. ಆ್ಯಕ್ಚುಲಿ ನಮಗೆ ಏನು ಇಷ್ಟು ನಾವು ಓದಿದ್ವಿ, ಕೋವೆಲೆಂಟ್ ಬಾಂಡ್ ಹಾಗೆ ಅಯಾನಿಕ್ ಬಾಂಡ್, ನಮಗೆ 100% ಅಯಾನಿಕ್ ಬಾಂಡ್ ಆ್ಯಂಡ್ 100% ಕೋವೆಲೆಂಟ್ ಬಾಂಡ್ ಅಂತ ನಮಗೆ ಎಕ್ಸಿಸ್ಟ್ ಆಗೋದು ತುಂಬ ಐಡಿಯಲ್ ಕೇಸಸ್ನಲ್ಲಿ ಕಡಿಮೆ. ಅಂದರೆ ನಮಗೆ ಆಲ್ಮೋಸ್ಟ್ 99% ಬಂದುಬಿಟ್ಟು ಇದು ಎಕ್ಸಿಸ್ಟ್ ಆಗೋಲ್ಲ. ನಮಗೆ 100% ಅಯಾನಿಕ್ ಬಾಂಡ್ ಹಾಗೆ 100% ಕೋವೆಲೆಂಟ್ ಬಾಂಡ್ ನಮಗೆ ಎಕ್ಸಿಸ್ಟ್ ಆಗಲ್ಲ. ಇದು ನಿಮಗೆ ಇನ್ಮೇಲೆ ಟಾಪಿಕ್ ಸ್ಟಡಿ ಮಾಡ್ತಾ ಮಾಡ್ತಾ ಇದು ಏನಕ್ಕೆ 100% ಅಯಾನಿಕ್ ಹಾಗೆ ಕೋವೆಲೆಂಟ್ ಬಾಂಡ್ ಇರಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ನಮಗೆ ಫಸ್ಟ್ ಒನ್ ಇಲ್ಲಿ ನಾನ್ ಪೋಲಾರ್ ಬಾಂಡ್. ಓಕೆ, ಈ ನಾನ್ ಪೋಲಾರ್ ಬಾಂಡ್ ಅಂದರೆ ಏನು ಅಂದರೆ, ವೆನ್ಎವರ್ ಕೋವೆಲೆಂಟ್ ಬಾಂಡ್ ಈಸ್ ಫಾರ್ಮ್ ಬಿಟ್ವೀನ್ ಸಿಮಿಲರ್ ಆಟಮ್ಸ್ ಅಂದರೆ, ಓಕೆ, ಸಿಮಿಲರ್ ಆಟಮ್ಸ್ ಅಂದರೆ, ಸಿಮಿಲರ್ ಆಟಮ್ಸ್ ಕೋವೆಲೆಂಟ್ ಬಾಂಡ್ ಯಾವುದಿರುತ್ತೆ? ಎಕ್ಸಾಂಪಲ್ H2, C2, N2, ಓಕೆ, O2, ಇಲ್ಲೆಲ್ಲ ಕೋವೆಲೆಂಟ್ ಬಾಂಡೇ ಫಾರ್ಮ್ ಆಗಿರುತ್ತಲ್ವ ಬಿಟ್ವೀನ್ ಸಿಮಿಲರ್ ಆಟಮ್ಸ್ ಅಲ್ವಾ? ಈ ಥರದ ಸಿಚುವೇಷನ್ನಲ್ಲಿ ನಮಗೆ ಫಾರ್ ಎಕ್ಸಾಂಪಲ್ ನಾವು H ತಗೊಂಡ್ರೆ, H ಇಲ್ಲಿ ನಮಗೆ ಈ ಶೇರ್ ಏನಾಗುತ್ತೆ, ಈ ಎಲೆಕ್ಟ್ರಾನ್ಸ್ ಇದು ಬಂದುಬಿಟ್ಟು ಎಕ್ಸಾಕ್ಟ್ಲಿ ಬಿಟ್ವೀನ್ ದ 2 ಆಟಮ್ಸ್ ನ್ಯೂಕ್ಲಿಯೈ ಇದು ನಮಗೆ ಪ್ಲೇಸ್ ಆಗಿರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಕ್ಲೋರಿನ್ ತಗೊಂಡ್ರೆ ನಮಗೆ ಈ ರೀತಿ ಇರುತ್ತಲ್ವಾ, ಈ ಎಲೆಕ್ಟ್ರಾನ್ಸ್ ಬಂದುಬಿಟ್ಟು ಶೇರ್ ಆಗಿರುತ್ತೆ ಅಲ್ವಾ? ಸೊ ಇದು ಎಕ್ಸಾಕ್ಟ್ 2 ಆಟಮ್ಗಳ ಮಧ್ಯ ಇದು ನಮಗೆ ಪ್ಲೇಸ್ ಆಗಿರುತ್ತೆ. ಓಕೆ, ಈ ಬಾಂಡ್ ಬಂದುಬಿಟ್ಟು, ಸೊ ಇದನ್ನು ನಾವು ನಾನ್ ಪೋಲಾರ್ ಬಾಂಡ್ ಅಂತ ಕರಿತೀವಿ. ಏನಕ್ಕಂದರೆ ಈ ಏನು ಶೇರ್ ಆಗಿರುತ್ತೆ ಇದು ಬಂದುಬಿಟ್ಟು ಈ ಶೇರ್ ಪೇರ್ ಏನಿರುತ್ತೆ ಇದು ಪೋಲಾರ್ ಅಂದರೆ ಏನು, ಯಾವುದಾದ್ರೂ ಒಂದು ಎಂಡ್ ಅಲ್ವಾ, ಬದಿ ಅಂತ ಕರಿತೀವಿ ನಾವು. ಸೊ ಇದು ಈ ಎಂಡಲ್ಲೂ ಇರಲ್ಲ, ಈ ಎಂಡಲ್ಲೂ ಇರಲ್ಲ, ಈ ಶೇರ್ ಪೇರ್ ಎಲೆಕ್ಟ್ರಾನ್. ಸೊ ಇಲ್ಲಿ ಏನು ಈ ಬಾಂಡ್ ಇರುತ್ತೆ, ದಿಸ್ ಬಾಂಡ್ ವಿಲ್ ಕಾಲ್ ಇಟ್ ಆಸ್ ನಾನ್ ಪೋಲಾರ್ ಬಾಂಡ್. ಓಕೆ, ಒಂದು ವೇಳೆ ಈ ಕೋವೆಲೆಂಟ್ ಬಾಂಡ್ ಬಿಟ್ವೀನ್ ಇಟ್ ಈಸ್ ನಾಟ್ ಸಿಮಿಲರ್ ಆಟಮ್ಸ್ ಅಂತ ಅಂದ್ಕೊಳ್ಳಿ, ಡಿಫ್ರೆಂಟ್ ಆಟಮ್ಸ್ಗಳ ಮಧ್ಯೆ ಇದ್ದರೆ, ಓಕೆ, ಡಿಫ್ರೆಂಟ್ ಆಟಮ್ಸ್ಗಳ ಮಧ್ಯೆ ಇದ್ದರೆ ಈ ಕೋವೆಲೆಂಟ್ ಬಾಂಡ್, ಫಾರ್ ಎಕ್ಸಾಂಪಲ್ HF, ಓಕೆ, ಇಲ್ಲಿ ಈ ಥರ ಬಾಂಡ್ ಇರುತ್ತೆ ಅಲ್ವಾ? ಇಲ್ಲಿ ಎಲೆಕ್ಟ್ರಾನ್ ಶೇರ್ ಆದಾಗ ಏನಾಗುತ್ತೆ, ಇಲ್ಲಿ ಈ ಥರ ಶೇರ್ ಆಗುತ್ತೆ. ಓಕೆ, ದಿಸ್ ಶೇರ್ ಪೇರ್ ಎಲೆಕ್ಟ್ರಾನ್ ಇರುತ್ತೆ, ಇದು ಹೈಡ್ರೋಜನ್ಗೂ ಒಂದು ಎಲೆಕ್ಟ್ರಾನ್ ಶೇರ್ ಮಾಡ್ಕೊಳುತ್ತೆ, ಈ ಫ್ಲೋರಿನ್ ಕೂಡ ಒಂದು ಶೇರ್ ಮಾಡ್ಕೊಳುತ್ತೆ ಅಲ್ವಾ? ಬಟ್ ಸಿನ್ಸ್ electronegativity of the fluorine is more than hydrogen, it attracts the electrons. ಓಕೆ, ಅದಕ್ಕೆ ಇದು ಅದ್ರ ಕಡೆ ಇದನ್ನ ಎಲೆಕ್ಟ್ರಾನ್ಸ್ನ ಎಳ್ಕೊಂಡ್ಬಿಟ್ಟು ಇದೇನು ಮಾಡ್ಕೊಳುತ್ತೆ, ಪಾರ್ಷಿಯಲ್ ನೆಗೆಟಿವ್ ಬರುತ್ತೆ. ಎಲೆಕ್ಟ್ರಾನ್ ಆ್ಯಡ್ ಮಾಡಿಕೊಂಡ್ರೆ ಏನು ನೆಗೆಟಿವ್ ಚಾರ್ಜ್ ಬರುತ್ತಲ್ವ, ಸೊ ಇದು ಪಾರ್ಷಿಯಲ್ ನೆಗೆಟಿವ್ ಆಗುತ್ತೆ, ಇದು ಪಾರ್ಷಿಯಲ್ ಪಾಸಿಟಿವ್ ಆಗುತ್ತೆ. ಓಕೆ, ಇಲ್ಲಿ ಬಾಂಡ್ ಏನು ಫಾರ್ಮ್ ಆಗುತ್ತೆ, ದಿಸ್ ಬಾಂಡ್. ಓಕೆ, ಈ ಬಾಂಡ್ನ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು, ಸಿ ಇಲ್ಲಿ ದಿಸ್ ವಿ ಹ್ಯಾವ್ ಟು ರೈಟ್ ಲೈಕ್ ದಿಸ್. ಓಕೆ, ಇದನ್ನು ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳ್ತೀನಿ ಇದು ಏನು ಅಂತ, ಬಟ್ ಯು ಜಸ್ಟ್ ರಿಮೆಂಬರ್ ದಿಸ್ ಮಚ್. ಓಕೆ, ಅಂದರೆ ಇಲ್ಲಿ ನಮಗೆ ಸ್ಲೈಟ್ಲಿ
ದ ಶೇಡ್ ಎಲೆಕ್ಟ್ರಾನ್ಸ್ ಬಂದುಬಿಟ್ಟು ಟುವರ್ಡ್ಸ್ ಹೈ ಎಲೆಕ್ಟ್ರೋನೆಗೆಟಿವ್ ಯಾವುದಿದೆ ಆಟಮ್ಸ್ ಅದ್ರ ಕಡೆ ಇದು ನಮಗೆ ಪ್ಲೇಸ್ ಆಗಿದೆ. ಸೊ ದ ಬಾಂಡ್ ವಿಚ್ ಫಾರ್ಮ್ಸ್ ಇಯರ್, ದಿಸ್ ಬಾಂಡ್ ವಿಲ್ ಕಾಲ್ ಇಟ್ ಆ್ಯಸ್ ಅ ಪೋಲಾರ್ ಬಾಂಡ್. ಆರ್ ಎಲ್ಸ್ ನೀವು ಇದನ್ನು ಕನ್ಫ್ಯೂಸ್ ಆಗಬೇಡಿ, ನಾನು ಇದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳ್ತೀನಿ. ಓಕೆ, ಯು ಜಸ್ಟ್ ರಿಮೆಂಬರ್ ದಿಸ್ ಒನ್. ಓಕೆ, ನಿಮಗೆ ಏನಾದ್ರೂ ಮಧ್ಯ ಕರೆಕ್ಟಾಗಿ ಈಕ್ವಲ್ ಆಗಿ ಶೇರ್ ಆದರೆ ದಟ್ ವಿಲ್ ಬಿ ದ ನಾನ್ ಪೋಲಾರ್ ಬಾಂಡ್. ನಿಮಗೆ ಇಲ್ಲಿ ಏನಾದ್ರೂ ಯಾವುದಾದ್ರೂ ಒಂದು ಕಡೆ, ಸಿನ್ಸ್ ದ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ದ ಫ್ಲೋರಿನ್ ಈಸ್ ಮೋರ್ ದ್ಯಾನ್ ಹೈಡ್ರೋಜನ್, ಮೀನ್ಸ್ ಎಲೆಕ್ಟ್ರೋನೆಗೆಟಿವಿಟಿ ಅಂದರೆ ಏನು? ಇಟ್ ಈಸ್ ದ ಎಬಿಲಿಟಿ ಟು ಅಟ್ರಾಕ್ಟ್ ದ ಶೇಡ್ ಪೇರ್ ಎಲೆಕ್ಟ್ರಾನ್ಸ್. ಓಕೆ, ಸೊ ಈ ಎಲೆಕ್ಟ್ರೋನೆಗೆಟಿವ್ ಜಾಸ್ತಿ ಇರೋದ್ರಿಂದ ಇದು ಅಟ್ರಾಕ್ಟ್ ಮಾಡುತ್ತೆ ಈ ಎಲೆಕ್ಟ್ರಾನ್ಸ್ನ ಆ್ಯಂಡ್ ಇಟ್ ವಿಲ್ ಗೆಟ್ ಶೇಡ್ ನೆಗೆಟಿವ್ ಚಾರ್ಜ್. ಈ ಕೇಸಸ್ನಲ್ಲಿ ಏನಾಗುತ್ತೆ, ಇದು ಇಲ್ಲಿ ಒಂದು ಕಡೆ ಈ ಬಾಂಡ್ ಹೋಗಿರೋದ್ರಿಂದ, ವಾಲ್ ಇರೋದ್ರಿಂದ ಇದನ್ನು ನಾವು ಪೋಲಾರ್ ಬಾಂಡ್ ಅಂತ ಕರಿತೀವಿ. ಬಿಕಾಸ್ ಆಫ್ ದಿಸ್ ಪೋಲರೈಜೇಷನ್ ದ ಮಾಲಿಕ್ಯೂಲ್ಗೆ ಏನು ಬರುತ್ತೆ? ಡೈಪೋಲ್ ಮೂಮೆಂಟ್ ಬರುತ್ತೆ. ಓಕೆ, ಡೈಪೋಲ್ ಮೂಮೆಂಟ್. ಡೈಪೋಲ್ ಮೂಮೆಂಟ್ ಅಂದರೆ ಏನು? ಡೈ ಎರಡು, ಪೋಲ್ ಅಂದರೆ ಏನು? ಎರಡು ಬದಿ. ಅಂದರೆ ಈ ಏನು ಎಲೆಕ್ಟ್ರಾನ್ಗಳು ಒಂದು ಬದಿಗೆ ಹೋಗುತ್ತೆ, ಆದ್ದರಿಂದ ಈ ಮಾಲಿಕ್ಯೂಲ್ಗೆ ಡೈಪೋಲ್ ಮೂಮೆಂಟ್ ಬರುತ್ತೆ. ಅಂದರೆ ಈ ಎಲೆಕ್ಟ್ರಾನ್ಗಳು ಒಂದು ಆಟಮಿಂದ ಇನ್ನೊಂದು ಆಟಮ್ಗೆ ಸಮ್ ಡಿಸ್ಟೆನ್ಸಲ್ಲಿ ಇದು ಸಪ್ರೇಟ್ ಆಗುತ್ತೆ. ಆದ್ದರಿಂದ ಈ ಮಾಲಿಕ್ಯೂಲ್ ಬಂದುಬಿಟ್ಟು ಡೈಪೋಲ್ ಮೂಮೆಂಟ್ನ ಅಟೆಂಡ್ ಮಾಡುತ್ತೆ. ಆದ್ದರಿಂದ ನಾನು ಇಲ್ಲೇನು ಸಿಂಬಲ್ ಬರೆದಿದ್ದೆ, ದಿಸ್ ಈಸ್ ದ ಸಿಂಬಲ್ ಆಫ್ ಡೈಪೋಲ್ ಮೂಮೆಂಟ್. ಅಂದರೆ ಇಲ್ಲಿಂದ ಇಲ್ಲಿ ಎಲೆಕ್ಟ್ರಾನ್ ಟುವರ್ಡ್ಸ್ ಇದು ಡೈಪೋಲ್ ಮೂಮೆಂಟ್ ಇದೆ ಅಂತ. ಸಿ, ಇಲ್ಲಿ ಸೇಮ್ ಅಲ್ವಾ, ಇಲ್ಲಿಂದ ಇಲ್ಲಿ ಎಲೆಕ್ಟ್ರಾನ್ಸ್ ಮೂಮೆಂಟ್ ಆಗಿದೆ ಟುವರ್ಡ್ಸ್ ಫ್ಲೋರಿನ್, ಅದಕ್ಕೆ ಇದನ್ನು ನಾವು ಡೈಪೋಲ್ ಮೂಲಕ ರೆಪ್ರೆಸೆಂಟ್ ಮಾಡ್ತೀವಿ. ಡೈಪೋಲ್ ಮೂಮೆಂಟ್ನ ನೆಕ್ಸ್ಟ್ ಕ್ಲಾಸಸ್ನಲ್ಲಿ ಇನ್ ಡೀಟೇಲ್ ನೋಡೋಣ, ಬಟ್ ದಿಸ್ ಈಸ್ ಎನಫ್ ಫಾರ್ ದಿಸ್ ಕ್ಲಾಸ್. ಓಕೆ, ಇವಾಗಲೇ ನೀವು ಡೈಪೋಲ್ ಮೂಮೆಂಟ್ನ ಫುಲ್ ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ಯು ವಿಲ್ ಬಿಕಮ್ ಕನ್ಫ್ಯೂಸ್. ಸೊ ವಿ ವಿಲ್ ಡಿಸ್ಕಸ್ ಡೈಪೋಲ್ ಮೂಮೆಂಟ್ ಇನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.